Praise the Lord. Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. Praise the Lord. Praise the Lord. Praise the Lord. ಪ್ರಿಯರೇ, ಪ್ರಭು ಯೇಸುವಿನ ಸಾನ್ನಿಧ್ಯದಲ್ಲಿ ಈ ಬೆಳಗಿನ ಜಾವದಲ್ಲಿ ನಾವೊಂದಾಗಿ ಸೇರಿದ್ದೇವೆ. ಕೀರ್ತನೆಗಾರನ ಸುಂದರವಾದ ನುಡಿಯಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸುತ್ತೇವೆ. ಕೀರ್ತನೆಗಾರ 74ರಲ್ಲಿ ಹೇಳ್ತಾನೆ, ನೀ ಮರೆತು ಬಿಡಬೇಡ ನಿನ್ನ ದೀನ ದಲಿತರನ್ನ ಒಮ್ಮೆಗೆ. ನೀನು ಮರೆತು ಬಿಡಬೇಡ ದೀನ ದಲಿತರನ್ನ ಒಮ್ಮೆಗೆ. ದೇವಾ ದೇವಾ ಎಂಬುದಾಗಿ ಕೂಗುತ್ತಾನೆ. ನಾವು ಸಹ ಹೇಳ್ತೀವಲ್ವಾ, ರೇ ನೀನನ್ನ ಮರೆತು ಬಿಡಬೇಡ್ರಿ ಅಪ್ಪ, ನಿನ್ನನ್ನು ಮರೆತು ಬಿಡಬೇಡಪ್ಪ, ಅಮ್ಮ ನೀನನ್ನ ಮರೆತು ಬಿಡಬೇಡ, ಲೋ ಸ್ನೇಹಿತ ನಿನ್ನನ್ನು ಮರೆತು ಬಿಡಬೇಡ, ಒಂದೇ ಸರಿ ಮರೆತು ಬಿಡಬೇಡ ಕಣೋ, ನಾನಿನ್ನ ಅಪ್ಪ ಕಣೋ. ಹೇಳೋದಿಲ್ವಾ? ಹೇಳ್ತೇವೆ, ಮರೆತು ಬಿಡಬೇಡ ನಿನ್ನ ದೀನದಲ್ಲಿ ತನ್ನ ಒಮ್ಮೆಗೆ. ಹೆಂಡತಿಯನ್ನ ನೋಡಿ ಹೇಳ್ಬೋದು, ಏನೇ ನನ್ನ ಮರೆತು ಬಿಟ್ಟ ನೀನು, ನನ್ನ ಪ್ರೀತಿನ ಮರೆತು ಬಿಟ್ಟ ನೀನು, ನಿನ್ ಮರೆತು ಬಿಟ್ಟ ನೀನು. ಒಂದು ಅಂತರಾಳದ ಒಂದು ಕೂಗು. ದೇವರನ್ನ ನೋಡಿ ಹೇಳ್ತೇವೆ, ದೇವಾ ನೀನನ್ನ ಮರೆತು ಬಿಟ್ಟಿಯ ದೇವ, ಸ್ವಾಮಿ ನೀನನ್ನ ಮರೆತು ಬಿಟ್ರ. ದುಃಖ ಬರುವಾಗ, ವೇದನೆ ಬರುವಾಗ ದೇವರನ್ನ ನೋಡಿ ಹೇಳ್ತೇವೆ, ಸ್ವಾಮಿ ನಿನ್ನನ್ನು ಮರೆತು ಬಿಟ್ರ, ನಾನು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ, ನನ್ನ ನೋವು ವೇದನೆ ನಿಮಗೆ ತಿಳಿತಾ ಇಲ್ವಾ, ದೇವರೇ ನಿನ್ನನ್ನು ಮರೆತು ಬಿಟ್ರ. ಮನುಷ್ಯರಾಗಿರುವ ನಮ್ಮ ಶಬ್ದ ಅಂತರಾಳದ ವೇದನೆ ಕೂಗು. ಪ್ರಿಯರೇ, ಪ್ರಿಯರೇ, ಈ ನುಡಿಯನ್ನು ನುಡಿಯುವಾಗ ನನ್ನ ಹೃದಯದಲ್ಲಿ ಒಂದು ಭಾಸ. ನಮ್ಮನ್ನು ಪ್ರೀತಿಸುವವರು ನಮ್ಮನ್ನು ಮರೆತು ಬಿಡುವಾಗ, ನಮ್ಮನ್ನು ಹಿಂಬಾಲಿಸುವವರು ನಮ್ಮನ್ನು ಮರೆತು ಬಿಡುವಾಗ, ನಮ್ಮ ಮಕ್ಕಳು ನಮ್ಮನ್ನು ಮರೆತು ಬಿಡುವಾಗ, ನನ್ನ ಗಂಡ ಮರೆತು ಬಿಡುವಾಗ, ನನ್ನ ಹೆಂಡತಿ ನನ್ನನ್ನು ಮರೆತು ಬಿಡುವಾಗ ಮನಸ್ಸಿನಲ್ಲಿ ಒಂದು ಆಭಾಸ. ನನ್ನನ್ನು ಮರೆತು ಬಿಟ್ಟಿರಾ, ನಾನು ಯಾರಂತ ಗೊತ್ತಿಲ್ವಾ, ನನ್ನ ಪ್ರೀತಿ ಏನಂತ ಗೊತ್ತಿಲ್ವಾ, ನನ್ನ ಮರೆತು ಬಿಟ್ಟಿಯಾ. ಹೃದಯದ ವೇದನೆ. ಪ್ರೀತಿಸುವವರಿಗೆ ಮಾತ್ರ ಈ ವೇದನೆಯ ಕೂಗು ಅರ್ಥವಾಗುತ್ತದೆ. ಕ್ರೂರತನದಲ್ಲಿರುವವರಿಗೆ ಇದು ಅರ್ಥವಾಗುವುದಿಲ್ಲ. ಪ್ರಿಯರೇ, ಕೀರ್ತನೆಗಾರನ ಈ ನುಡಿಯ ಒಂದು ಭಾಸಕ್ಕೆ ಕಾರಣವಿದೆ. ಕೀರ್ತನೆಗಾರನ ಈ ನುಡಿಯ ಈ ಸ್ವರಕ್ಕೆ ಒಂದು ಶಕ್ತಿ ಇದೆ. ಕೀರ್ತನೆಗಾರ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತಾನೆ, 74ನೇ ಅಧ್ಯಾಯದಲ್ಲಿ, ಏ ದೇವಾ ನಮ್ಮ ನೀಪರಿ ವರ್ಚಿಸಿಬಿಟ್ಟೆ, ಯಾಕೆ ನನ್ನನ್ನು ಹೀಗೆ ನನ್ನನ್ನು ಮರೆತು ಬಿಟ್ಟೆ, ಯಾಕೆ ನೀನು ನನ್ನನ್ನು ತೊರೆದು ಬಿಟ್ಟೆ, ನೀ ಪಾಲಿಪ ಮಂದೆಯ ಮೇಲಿಂಗ ಉರಿಗೋಪಬೇಕೆ, ಯಾಕೆ ನಿನ್ನನ್ನು ಪ್ರೀತಿಸುವ ಮಗನ ಮೇಲೆ ನಿನಗೆ ಇಷ್ಟು ಕೋಪ, ಉರಿಗೋಪ ಏಕೆ, ಕಡುಕೋಪ ಏಕೆ. ಪ್ರಿಯ, ಈ ದಿನಗಳಲ್ಲಿ ನಾವು ನಮ್ಮನ್ನು ಕುರಿತು ಧ್ಯಾನಿಸಬೇಕು. ನಮ್ಮ ಜೀವನವನ್ನು ಕುರಿತು ನಾವು ಧ್ಯಾನಿಸಬೇಕು. ನಮ್ಮ ಸ್ವಭಾವವನ್ನು ಕುರಿತು ನಾವು ಧ್ಯಾನಿಸಬೇಕು. ನಮ್ಮನ್ನು ನಾವು ಕುರಿತು ಧ್ಯಾನಿಸಬೇಕು. ಹೂ ಆಮ್ ಐ, ನಾನು ಯಾರಾಗಿದ್ದೇನೆ, ಹೂ ಆಮ್ ಐ, ನಾನು ಏನಾಗಿದ್ದೇನೆ, ನಾವು ಧ್ಯಾನಿಸಬೇಕು. When you think who am I, you get answers. ನಾನು ಯಾರು ಎಂಬುದನ್ನು ನಾನು ಅರಿಯಬೇಕು.
ನಾವು ಯಾರು ಎಂಬುದನ್ನು ನಾವು ಅರಿಯದೆ ಹೋದರೆ ದೇವರನ್ನು ಹೇಗೆ ಅರಿಯಲು ಸಾಧ್ಯ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಪ್ರಿಯರೇ. ನಿನ್ನೆ ನಾನು ಬೆಟ್ಟದ ತಪ್ಪಲಲ್ಲಿ ನಾನು ಕುಳಿತುಕೊಂಡಿದ್ದೆ. ಕುಳಿತುಕೊಳ್ಳುವಾಗ ಒಂದು ಕಲ್ಲು ಬಂಡೆಯ ಕೆಳಗೆ ಒಂದು ವ್ಯಕ್ತಿ, ವಯಸ್ಸಾದ ವ್ಯಕ್ತಿ, ಒಂದು 75 ವರ್ಷ ಪ್ರಾಯ, ಬಂಡೆಯ ಕೆಳಗೆ ಮಲಗಿದ್ದಾರೆ. ನನಗೆ ಅವರನ್ನು ನೋಡಬೇಕೆಂಬ ಮನಸ್ಸಿನಲ್ಲಿ ಭಾಸವಾಯಿತು. ಕೊನೆಗಿರಲಿ ಅವರನ್ನು ನೋಡುವ ಅಂತೇಳಿ ನಾನು ಆ ವ್ಯಕ್ತಿಯನ್ನು ಹುಡುಕಿ ಹೋದೆ. ಮುದುಕ, ತಲೆ ಕೂದಲೆಲ್ಲ ಬಿಳಿಯಾಗಿದೆ, ಗಡ್ಡ ಎಲ್ಲ ಬೆಳೆದು ಹೋಗಿದೆ. ಪ್ರಿಯರಲ್ಲಿ ನಾನು ಹೋಗಿ ಅವರನ್ನು ನೋಡುವಾಗ ನನಗೆ ಆಶ್ಚರ್ಯ. ಯಾಕೆಂದ್ರೆ ಆ ವ್ಯಕ್ತಿ ನಾನು ತಿಳಿದಂತಹ ವ್ಯಕ್ತಿ, ನಾನು ಅರಿತಂತಹ ವ್ಯಕ್ತಿ, ನನಗೆ ಪರಿಚಯವಿರುವಂತಹ ವ್ಯಕ್ತಿ, ಹಲವು ವರ್ಷಗಳ 25 ವರ್ಷಗಳ ಹಿಂದೆ ಊರು ಬಿಟ್ಟು ಹೋದಂತಹ ವ್ಯಕ್ತಿ, ಅತೀವ ಸಾಲದಿಂದ ಮನೆ ಬಿಟ್ಟು ಹೋದಂತಹ ವ್ಯಕ್ತಿ, ಪತ್ನಿಯಿಂದ ವಿಚ್ಛೇದಿಸಲ್ಪಟ್ಟಂತಹ ವ್ಯಕ್ತಿ. ಕುಳಿತು ಮಾತನಾಡಿದೆ. ಪ್ರಿಯರೇ, BA ಆಗಿದೆ, MA ಆಗಿದೆ, MAD ಆಗಿದೆ, ಡಾಕ್ಟರೇಟ್ ಮುಗಿಸಿದ್ದಾರೆ, ಇಬ್ರೋ ಬರ್ತದೆ, ಇಂಗ್ಲಿಷ್ ಭಾಷೆ ಬರ್ತದೆ, ಎಲ್ಲ ಭಾಷೆಗಳು ಬರ್ತದೆ, ಸಂಸ್ಕೃತ ಬರುತ್ತೆ, ಎಲ್ಲವನ್ನ ಪರ್ಯಟನೆ ಮಾಡಿದ್ದಾರೆ. ದೊಡ್ಡ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡವರು. ಅವರು ನುಡಿದಿರೋ ಒಂದು ಮಾತು, ಅಪ್ಪ ನೀನು ಯಾರು ಅಂತ ನನಗೆ ಗೊತ್ತಾಯ್ತು, ನಿನ್ನ ರಾಜಣ್ಣನ ಮಗ ಅಲ್ವಾ? ನಾನು ಹೇಳಿದೆ, ಹೌದಣ್ಣ, ನೀವು ನನಗೆ ಚೆನ್ನಾಗಿ ಗೊತ್ತುಂಟು, ಪರಿಚಯ ಇದೆ. ಯಾಕಂದ್ರೆ ನಾನು ಸಹ ಅವರನ್ನ ನೋಡಿದ್ದೆ. ಅವರಿಗೆ ಲಾರಿ ಎಲ್ಲ ಇತ್ತು, ತುಂಬಾ ಶ್ರೀಮಂತ ಹಾಗೆ ಇದ್ರು. ಇದೇ ಊರಿನ, ನನ್ನ ಊರಿನಲ್ಲಿ ಇದ್ದರು. ಇಲ್ಲಿಂದ ಊರು ಬಿಟ್ಟು ಹೋಗಿ ಗುಲ್ಬರ್ಗದಲ್ಲಿ ಹೋಗಿ ಯೂನಿವರ್ಸಿಟಿಯಲ್ಲಿ ಇದ್ದು, ಅಲ್ಲಿಂದ ಬೆಂಗಳೂರು. ಅದರಿಂದ ಅವರು ಸಂಗೀತ ವಿದ್ವಾಂಸರಾಗಿದ್ದಾರೆ, ಸಂಗೀತ ವಿದ್ವಾನ್. ಅವರು ನುಡಿದಂತಹ ಒಂದೊಂದು ಶ್ಲೋಕಗಳು, ಒಂದೊಂದು ನುಡಿಗಳನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಹೇಗಿದೆ ಅಂತ ವ್ಯಕ್ತಿಯ ಮನಸ್ಸಿನಲ್ಲಿ ಅವರು ಹೇಳಿದ್ರು, ನಾನು ಜೀವಿಸಿದೆ, ಎಲ್ಲ ಅನುಭವಿಸಿದೆ, ಜನ ಯಾರೆಂಬುದಾಗಿ ಅರ್ಥ ಮಾಡಿಕೊಂಡೆ. ಅದಕ್ಕಿಂತ ಹೆಚ್ಚಾಗಿ ನಾನು ಯಾರೆಂಬುದಾಗಿ ನಾನು ಅರ್ಥ ಮಾಡಿಕೊಂಡೆ ಎಂಬುದಾಗಿ ಹೇಳಿದರು. ನಾವು ಯಾರನ್ನ ದೂಷಿಸಬಾರದು, ಯಾರ ಮೇಲೆ ಅಪವಾದ ಹೇಳಬಾರದು. ನಾವು ಯಾರೆಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಆ ತಂದೆಯಾದ ವ್ಯಕ್ತಿ ಹೇಳುತ್ತಾನೆ, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋದರು. ನನಗಿದ್ದಿಂದ 2 ಮಕ್ಕಳು, ಗಂಡು ಹೆಣ್ಣು ಮಕ್ಕಳು. ಇಬ್ಬರನ್ನು ಸಹ ತಂದೆ ಸರಿ ಇಲ್ಲ, ನಿಮ್ಮ ಅಪ್ಪ ಸರಿ ಇಲ್ಲ ಎಂಬುದಾಗಿ ನನ್ನ ಮೇಲೆ ಕೆಟ್ಟ ಹೆಸರನ್ನಿಟ್ಟು ಮಕ್ಕಳನ್ನು ಕರೆದುಕೊಂಡು ಹೋಗಿಬಿಟ್ಟಳು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಇನ್ನೊಬ್ಬಳು ಇಂಜಿನಿಯರ್, ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ. ನಾನು ಈ ಬಂಡಿಯ ಕೆಳಗೆ ಮಲಗಿದ್ದೇನೆ. ಹೆಂಡತಿಯ ವಂಚನೆ, ತಂದೆಯ ಮೇಲೆ ಅಪವಾದ ಹೊರಿಸಿ, ತಂದೆಯ ಮೇಲೆ ಕೆಟ್ಟ ಹೆಸರನ್ನಿಟ್ಟು ಮಕ್ಕಳನ್ನು ಕರೆದುಕೊಂಡು ಹೋದ ಹೆಂಡತಿ. ಆದ್ರೆ ಅವರು ಹೇಳ್ತಾರೆ, ಚೆನ್ನಾಗಿರ್ಲಿ, ಅವಳು ಚೆನ್ನಾಗಿರ್ಲಿ, ತೊಂದರೆ ಇಲ್ಲ. ದೇವರು ನನ್ನನ್ನು ಇವತ್ತು ಹೀಗೆ ಇರ್ಲಿಕ್ಕೆ ಮಾಡಿದ್ದಾರೆ, ಎಲ್ಲ ಅರಿವುಂಟು, ಎಲ್ಲ ನಾನು ಇಲ್ಲಿಂದ ಹೋದ ಮೇಲೆ ನಾನು ಎಷ್ಟೋ ಅನುಭವಗಳನ್ನು ನಾನು ಪಡೆದುಕೊಂಡೆ. PhD ಮಾಡಿದೆ, MAd ಮಾಡಿದೆ. ಅವರು ಮಾತನಾಡುವಂತ ಒಂದೊಂದು ಮಾತುಗಳು ಸಹ ಆಶ್ಚರ್ಯವನ್ನು ತಂದಿತ್ತು. ಎಲ್ಲರೂ ಗುಡಿಗಳಲ್ಲಿ ಕಲ್ಲು ಮಣ್ಣಿನಿಂದ ಕಟ್ಟಿದ ಗುಡಿಗಳಲ್ಲಿ ಹೋಗಿ ದೇವರನ್ನು ಹುಡುಕುತ್ತಾರೆ, ದಡ್ಡ ಮನುಷ್ಯರು. ಅವರಲ್ಲಿ ದೇವ ಇದ್ದಾರೆ ಎಂಬುದನ್ನು ಯಾರು ಯೋಚನೆ ಮಾಡುವುದಿಲ್ಲ ಎಂಬುದಾಗಿ ಹೇಳಿದರು. ನಾನು ಹೇಳಿದೆ, ಎಲ್ಲ ಮೋಸಗಾರರಲ್ವಾ ಅಂತ ಹೇಳಿದೆ. ಎಲ್ಲ ಪ್ರಪಂಚದಲ್ಲಿ ಮೋಸ ಮಾಡೋರು, ವಂಚನೆ ಮಾಡೋರಲ್ಲ ಅಂತ ಹೇಳಿದ್ರು. ಇಲ್ಲ ಮಗನೇ, ಮೋಸ ಮಾಡುವವನೇ ನಿನ್ನ ಮಿತ್ರ ಎಂಬುದಾಗಿ ಹೇಳಿದರು. ಮೋಸ ಮಾಡುವವನ ಹೆಸರನ್ನ ನಿನ್ನ ಮಗನಿಗೆ ಇಡು ಎಂಬುದಾಗಿ ಹೇಳಿದರು. ನಿನ್ನನ್ನು ವಂಚಿಸುವವರ ಹೆಸರನ್ನ ನಿನ್ನ ಮಕ್ಕಳಿಗೆ ಇಡು ಎಂಬುದಾಗಿ ಹೇಳಿದರು, ಇಡಬೇಕು ಎಂಬುದಾಗಿ ಹೇಳಿದರು. ಯಾಕಂದ್ರೆ ನೀನು ವಂಚನೆಗೊಳಗಾಗುವಾಗ, ಮೋಸಕ್ಕೆ ಒಳಗುವಾಗ ಆ ಅನುಭವನ ಯಾರಿಂದಲೂ ಕೊಡುವುದಕ್ಕೆ ಆಗುವುದಿಲ್ಲ. ಅದರಿಂದ ನಿನಗೆ ಮೋಸ ಮಾಡುವವನ ಹೆಸರನ್ನ ನಿನ್ನ ಮಗನಿಗೆ ಇಡು. ಯಾಕಂದ್ರೆ ನೀನು ಅವನನ್ನು ಕರೆಯುವಾಗಲ್ಲ ನಿನಗೆ ಅವನ ನೆನಪಾಗುತ್ತದೆ. ಯಾಕಂದ್ರೆ ಅವನಿಂದ ನೀನು ಮನುಷ್ಯನಾಗುವೆ, ಅವಳಿಂದ ನೀನು ಮನುಷ್ಯನಾಗುವೆ ಎಂಬುದಾಗಿ. ಈ ಮಾತನ್ನ ಕೇಳಿ ನನಗೆ ಶಾಕ್ ಆಯಿತು.
ಕುಳಿತು ಮಾತನಾಡಿ ಅವರು ಹೇಳಿದರು. ತಕ್ಷಣ ನನಗೆ ಹೇಳಿದರು, ನೀನು ಯಾರೆಂದು ನಾನು ಬಲ್ಲೆ, ನೀನು ಆಧ್ಯಾತ್ಮಿಕತೆಯಲ್ಲಿ ನೆಲೆಗೊಂಡಿರುವನು, ನಿನಗೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಹೀಗೆ ಹಲವಾರು ಸಮಯ ಮಾತನಾಡಿ ಬಂದೆವು. ತುಂಬಾ ಜ್ಞಾನವನ್ನು ಪಡೆದನು. ನನಗೆ ತುಂಬಾ ಆಶ್ಚರ್ಯವಾಯಿತು. ಆ ಬೆಟ್ಟದ ತಪ್ಪಲಲ್ಲಿ ಇರುವುದಕ್ಕೆ ಆ ಬಂಡೆ ಹತ್ತಿರ ಒಂದು ಮನೆಯನ್ನು ಕಟ್ಟಿ ವಾಸ ಮಾಡುತ್ತಾನೆ ಎಂಬುದಾಗಿ ಹೇಳುತ್ತಾರೆ. ಪ್ರಿಯರೇ, ನಾವು ನಮ್ಮನ್ನು ಅರಿತುಕೊಳ್ಳಬೇಕು. ಇಲ್ಲಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ, ಏ ದೇವಾ, ನಮ್ಮ ನೀಪರಿ ಕೈ ಬಿಟ್ಟಿದ್ದೇಕೆ? ಅಲ್ಲಿ ದೇವರು ಕೈ ಬಿಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಇವತ್ತು ಜೀವನದಲ್ಲಿ ನಮ್ಮನ್ನೆಲ್ಲರೂ ಕೈ ಬಿಟ್ಟು ಬಿಡ್ತಾರೆ. ಬೇರೆ ಕೈ ಬಿಟ್ಟವರ ಹಿಂದೆ ನಾವು ಹೋಗಬಾರದು. ನಮ್ಮನ್ನು ನಿರಾಕರಿಸಿದವರ ಹಿಂದೆ ನಾವು ಹೋಗಬಾರದು. ಅವರು ನಮಗೆ ಗುರುವಾಗಿರುತ್ತಾರೆ. ಅವರಿಂದ ನಾವು ಪಾಠ ಕಲಿಯಬೇಕು. ಬಿಟ್ಟು ಹೋದ ಹೆಂಡತಿ ಆಗಬಹುದು, ಬಿಟ್ಟು ಹೋದ ಗಂಡನಾಗಬಹುದು, ಅವರಿಂದ ಪಾಠವನ್ನು ಕಲಿಯಬೇಕು, ಅವರಿಂದ ಹೋಗಬಾರದು. ಯಾಕೆಂದ್ರೆ ಸತ್ಯದ ಕಣ್ಣುಗಳು ನಮಗೆ ತೆರೆಯಲ್ಪಡುತ್ತವೆ. ಅವರು ಮಾತನಾಡುತ್ತಾ ಹೇಳಿದರು, ವಂಚಿಸುವವಳ ಹಿಂದೆ, ವಂಚಿಸುವವನ ಹಿಂದೆ ಹೋಗಬಾರದು, ಅವನನ್ನ ಗುರುವಾಗಿ ಸ್ವೀಕರಿಸಬೇಕು ಅಷ್ಟೇ. ಅವರಿಂದ ನಾವು ಹೆಚ್ಚು ಪಾಠವನ್ನು ಕಲಿತುಕೊಳ್ಳುತ್ತೇವೆ ಎಂಬುದಾಗಿ. ಆದರೂ ಮನದಾಳದಲ್ಲಿ ತನ್ನ ಕುಟುಂಬವನ್ನು ಕುರಿತು ಒಂದು ಆಸೆ, ತನ್ನ ಮಕ್ಕಳ ಭವಿಷ್ಯವನ್ನು ಕುರಿತು ಆಸೆ, ತನ್ನ ಇರುವ ಆಸ್ತಿಯನ್ನೆಲ್ಲ ತನ್ನ ಮಕ್ಕಳ ಹೆಸರಿನಲ್ಲಿ ಬರೆದಿದ್ದಾರೆ. ನನ್ನನ್ನು ಮರೆತು ಬಿಟ್ರಾ, ನನ್ನ ಮರೆತು ಬಿಟ್ರಲ್ಲ, ನನ್ನ ಹೆಂಡತಿ ನನ್ನನ್ನು ಮರೆತು ಬಿಟ್ರಲ್ಲ. ಇವತ್ತು ನಿಮ್ಮಲ್ಲಿಯೂ ಸಹ ಇರಬಹುದು, ನಿಮ್ಮ ಹೆಂಡತಿ ನಿಮ್ಮನ್ನು ಮರೆತಿರಬಹುದು, ಮಕ್ಕಳು ಮರೆತಿರಬಹುದು, ಗಂಡ ಮರೆತಿರಬಹುದು. ಮರೆಯುತ್ತಾರೆ, ಸ್ವಾರ್ಥತೆ ಬರುವಾಗ ಮರೆಯುತ್ತಾರೆ. ಹೀಗೆ ಕೀರ್ತನೆಗಾರನ ನುಡಿಯನ್ನು ನಾವು ಹಿಂಬಾಲಿಸಿ ಹೋಗುವಾಗ ಕೀರ್ತನೆಗಾರ 1ನೇ ಅಧ್ಯಾಯದ ಬಳಿಕ 3ನೇ ಅಧ್ಯಾಯದಲ್ಲಿ ನುಡಿ 3ನೇ ವಾಕ್ಯದಲ್ಲಿ ಹೇಳುತ್ತಾನೆ, ವಿಜಯ ಬಿಡು, ವಿಜಯ ಮಾಡು, ಪಾಳು ಬಿದ್ದಿರುವ ಹಳೆಯ ಆಲಯಕ್ಕೆ, ಶತ್ರು ಕಡಿಯನ್ನು ನೋಡು, ಗರ್ಭಗುಡಿಯನ್ನೇ ಕೆಳಕ್ಕೆ. ಶತ್ರು ಗರ್ಭಗುಡಿಯನ್ನು ಕೆಳಕ್ಕೆ ತಾಕಿದ್ದಾನೆ, ಗರ್ಭಗುಡಿಯನ್ನೇ ಕೆಡವಿದ್ದಾನೆ. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ಗರ್ಭಗುಡಿ ಎಂಬ ಅಂತ ಪ್ರೀತಿ, ಶಾಂತಿ, ಸಮಾಧಾನವನ್ನ ಶತ್ರು ಎಂಬುವನು ಕೆಡವಿ ಬಿಡ್ತಾನೆ. ಶತ್ರು ಯಾರು ಎಲ್ಲಿದ್ದಾನೆ? ನಮ್ಮ ಜೊತೆ ಒಂದು ಮುಸ್ಲಿಂ ಭಾಷೆಯಲ್ಲಿ ಒಂದು ಗಾದೆ ಹೇಳ್ತಾರೆ, ದುಶ್ಮನ್ ಕಿದರ್ ಹೈ ಕತೆ ಬಗಲ್ ಮೇ ಹೈ ಎಂಬುದಾಗಿ. ಎಲ್ಲಿದ್ದಾನೆ ಶತ್ರು ಎಂದ್ರೆ ನಮ್ಮವನ ಕಂಕಳಲ್ಲೇ ಇದ್ದಾನೆ ಎಂಬುದಾಗಿ. ಕುಟುಂಬದಲ್ಲಿ ಇರ್ತಾರೆ ಶತ್ರು, ಬೇರೆ ಎಲ್ಲಿ ಇರುವುದಿಲ್ಲ. ಯೇಸುಸ್ವಾಮಿ ಹೇಳೋದು ಅದೇ ಯೇಸುಸ್ವಾಮಿಗೆ ಅದೇ ವಾಕ್ಯ ಅನ್ವಯ. ಎಲ್ಲಿದ್ರೆ ಯೇಸುಸ್ವಾಮಿಯ ಶತ್ರು ಎಲ್ಲಿದ್ದ? ಜೊತೆಯಲ್ಲಿದ್ದ, ಯುದಾಸರಾಗಿ. ಹಾಗೆ ಪ್ರತಿಯೊಬ್ಬರಲ್ಲಿಯೂ ಜೊತೆಯಲ್ಲೇ ಇರುತ್ತಾನೆ. ನಮ್ಮನ್ನು ಕೆಡುತ್ತಾನೆ, ಕೆಡವಿ ತಮಾಷೆ ಮಾಡುತ್ತಾನೆ, ಸಂತೋಷ ಪಡುತ್ತಾನೆ. 7ನೇ ವಾಕ್ಯವನ್ನು ನೋಡುವಾಗ ವಾಕ್ಯ ಹೇಳ್ತದೆ, ಅಗ್ನಿಗಾಹುತಿ ಮಾಡಿಯರು ನಿನ್ನ ನಾಮದ ಮಂದಿರವನ್ನು, ಹೊಲಸು ಮಾಡಿ ನೆಲಸಮ ಮಾಡಿ ಎರಿದೋ ನಿನ್ನ ದೇಗುಲವನ್ನ. ಬೆಂಕಿಗಾಹುತಿ ಮಾಡಿದರು ಮಂದಿರವನ್ನ, ಹೊಲಸು ಮಾಡಿ ನೆಲಸಮ ಮಾಡಿದರು ನಿನ್ನ ದೇಗುಲವನ್ನ. ದೇಹವೆಂಬ ದೇಗುಲವನ್ನ, ದೇವರ ಆಲಯವೆಂಬ ದೇಗುಲವನ್ನ, ಹಾಗೂ ನಿನ್ನಲ್ಲಿ ನನ್ನಲ್ಲಿರುವಂತಹ ಸಮಾಧಾನ ಸಂತೋಷವೆಂಬ ದೇಗುಲವನ್ನ ಹೊಲಸು ಮಾಡಿ ನೆಲಸಮ ಮಾಡಿಯರು ನಿನ್ನ ದೇಗುಲವನ್ನ. ಕೆಟ್ಟತನದಿಂದ, ಕೆಟ್ಟ ಚಿಂತನೆಯಿಂದ, ಕೆಟ್ಟ ಆಲೋಚನೆಯಿಂದ ಜೀವನವನ್ನ, ಕುಟುಂಬವನ್ನ, ಪರಿಸರವನ್ನ, ದೇಶವನ್ನ, ಊರನ್ನ ನಾಶ ಮಾಡುವಂತಹ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ನಾವು ಎಚ್ಚರಿಕೆಯಿಂದಿರಬೇಕು, ಎಚ್ಚರಿಕೆಯಿಂದಿರಬೇಕು. ನಿನ್ನೊಡಂಬಡಿಕೆಯನ್ನು ಗಮನವಿಟ್ಟು ಮಾನ್ಯ ಮಾಡು. ಕಗ್ಗತ್ತನಿಗೂ ಬಾಧಕರಿಗೂ ಬೀಡಾಗಿದೆ ನಾಡು. ಕುಗ್ಗಿದವರು ಹಿಂದಿರುಗಿದರಲ್ಲಿ ಅವಮಾನದಿಂದ, ಬಡವರು ಕೀರ್ತಿಸಲಿ ನಿನ್ನ ನಾಮವನ್ನು ಎಂಬುದಾಗಿ. ದೇವರೇ, ನಿನ್ನ ಒಡಂಬಡಿಕೆಯನ್ನಿಟ್ಟು ಗಮನ ಕೊಟ್ಟು ಎಲ್ಲವನ್ನ ಮರೆತು ಬಿಡು. ಕಗ್ಗತ್ತಲಿಗೂ ಬಾಧಕರಿಗೂ ಬೀಡಾಗಿ ಹೋಗಿದೆ ನಾಡು. ಒಳ್ಳೆಯವರಿಗೂ ಕೆಟ್ಟವರಿಗೂ ನಾಡು ವಾಸ ಮಾಡುವ ಸ್ಥಳವಾಗಿ ಹೋಗಿದೆ. ಕುಗ್ಗಿದವರು ಹಿಂತಿರುಗದಂತೆ ಮಾಡಿ ಅವಮಾನದಿಂದ.
ಕುಗ್ಗಿದವರು ಹಿಂದಿರುಗದಿರಲಿ ಅವಮಾನದಿಂದ, ಬಡವರು ಕೀರ್ತಿಸಲಿ ನಿನ್ನ ನಾಮವನ್ನು ಭಕ್ತಿಯಿಂದ ಎಂಬುದಾಗಿ ಕೀರ್ತನೆಗಾರನ ನುಡಿಯ ಮನದಾಳದ ಮಾತಾಗಿದೆ. ಪ್ರಿಯ ಸಹೋದರನೇ ಸಹೋದರಿ, ಪ್ರಿಯ ಈ ಕೀರ್ತನೆಗಾರನ ನುಡಿಯ ಹಿಂದೆ ಒಂದು ಮಹತ್ವವಿದೆ, ಒಂದು ಸತ್ಯವಿದೆ. ಆ ಸತ್ಯ ತುಂಬಾ ಶಕ್ತವಾದದ್ದು, ತುಂಬಾ ಗಣನೀಯವಾದದ್ದು. ಇವತ್ತು ನೋಡಿ, ನಮ್ಮ ಮುಂದೆ ನಮಗೆ ಮಕ್ಕಳಿದ್ದಾರೆ, ಕುಟುಂಬವಿದೆ, ಹೌದಲ್ಲ? ಎಲ್ರಿಗೂ ಇವತ್ತು ನಾವು ವಾಕ್ಯನ ಕೇಳ್ತಾ ಇದ್ದೀವಿ. ಸಾಧಾರಣ ವಾಕ್ಯ ಕೇಳ್ತಾ ಇರುವಂತ 95% ಮಕ್ಕಳಿದ್ದಾರೆ ಎಲ್ಲರಿಗೂ, ಅಲ್ಲ? ದೇವರ ವಾಕ್ಯದಿಂದ ಪ್ರತ್ಯೇಕವಾಗಿ ಹೇಳ್ತಾ ಇದೆ, ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ, ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಪ್ರಾರ್ಥಿಸುವುದಾಗಿ, ಕೈ ಮುಗಿದು ಪ್ರಾರ್ಥಿಸಬೇಕೆಂಬುದಕ್ಕಾಗಿ, ಕೈ ಎತ್ತಿ ಪ್ರಾರ್ಥಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ, ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಪ್ರಾರ್ಥಿಸಿರಿ ಎಂಬುದಾಗಿ. ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ನಮ್ಮ ಮಕ್ಕಳ ಸ್ವಭಾವಗಳನ್ನ, ಕಠಿಣತನವನ್ನ, ಕೆಟ್ಟತನವನ್ನ, ವಿಷಭರಿತ ಜೀವನವನ್ನ ನಾವು ನೋಡ್ತಾ ಇದ್ದೇವೆ ಪ್ರಪಂಚದಲ್ಲಿ. ಪ್ರಲಾಪಗಳ ಗ್ರಂಥದಲ್ಲಿ ಮಕ್ಕಳಿಗಾಗಿ ಹತ್ತು ಪ್ರಲಾಪಿಸುವಂತೆ ಇವತ್ತು ವಾಕ್ಯ ನಮಗೆ ಕರೆಯನ್ನು ಕೊಡ್ತಾ ಇದೆ. ಮೊರೆ ಇಡುವುದಕ್ಕಾಗಿ, ದೇವರ ಸನ್ನಿಧಿಯಲ್ಲಿ ಮೊರೆ ಇಡುವುದಕ್ಕಾಗಿ, ಹಗಲಿರುಳು ಕಂಬನಿ ಹರಿಸಿ ಪ್ರಾರ್ಥಿಸುವುದಕ್ಕಾಗಿ ದೇವರ ವಾಕ್ಯ ನಮಗೆ ಕರೆಯನ್ನು ಕೊಡ್ತಾ ಇದೆ. ಇವತ್ತು ನೋಡಿ, ಮಕ್ಕಳುಗಳು ಕಂಗಾಲಾಗಿ ಹೋಗ್ತಾ ಇದ್ದಾರೆ. ಎತ್ತವರೆಂಬ ಗೌರವವಿಲ್ಲ, ಭಯವಿಲ್ಲ. ದೈವ ಭಯ, ದೈವ ಭಯ ಎಂಬುದಾಗಿ ನಾವು ಹೇಳ್ತೇವೆ ಅಲ್ವಾ? ದೇವರ ಮುಂದೆ ಇದ್ಕೊಂಡು ಅಯ್ಯೋ ದೇವರೇ, ಅಪ್ಪ ದೇವರೇ ಎಂದು ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ದೇವರ ಮುಂದೆ ನಾವು ಸಾಷ್ಟಾಂಗ ಬಿದ್ದರೆ ಏನು ಪ್ರಯೋಜನ ಇಲ್ಲ. ಬಲಿಪೀಠದ ಮುಂದೆ ಸಾಷ್ಟಾಂಗ ಬಿದ್ದು ಏನು ಪ್ರಯೋಜನ ಇಲ್ಲ. ದೇವರೇ ನನಗೆ ಕೊಟ್ಟಂತಹ ಎತ್ತವರನ್ನ, ಅಥವಾ ದೇವರೇ ನನಗೆ ಕೊಟ್ಟಂತಹ ಸಮೂಹವನ್ನ, ದೇವರೇ ಕೊಟ್ಟಂತಹ ವ್ಯಕ್ತಿಯನ್ನ ನಾನು ಪ್ರೀತಿಸದೆ, ಗೌರವಿಸದೆ ಹೋಗುವಾಗ ದೇವರ ಪೀಠದ ಮುಂದೆ ಇಲ್ಲ, ಜೆರುಸಲೇಮಿನ ಆಲಯದ ಪೀಠದಲ್ಲಿ ಹೋಗಿ ಕುಳಿತು ಜಕ್ಕಾರಿನಂತೆ ಧೂಪಾರತಿ ಮಾಡಿದರೆ ಏನು ಪ್ರಯೋಜನವಿಲ್ಲ, ಪ್ರಯೋಜನವಿಲ್ಲ. ಇಂದಿನ ಮಕ್ಕಳು ನಾಡಿನ ಪ್ರಜೆಗಳು ಎಂದು ನಾವು ನೋಡುತ್ತೇವೆ. ಆದರೆ ಇಂದಿನ ಮಕ್ಕಳು ನಾಡಿನ ವಿಶ್ವಾಸಿಗಳು, ಪ್ರವಾದಿಗಳು, ಪ್ರೇಷಿತರು, ರಕ್ತಸಾಕ್ಷಿಗಳು ಎಂಬಂತಹ ಗಾದೆ ಮಾತು ಇನ್ನೂ ಬರಲೇ ಇಲ್ಲ. ಯಾಕೆಂದರೆ ಇವತ್ತು ಮಕ್ಕಳು ಚೆಲ್ಲಾಪಿಲ್ಲಿ ಆಗ್ತಾ ಇದ್ದಾರೆ. ಕುಡುಕುತನಗಳಿಗೆ, ದುಶ್ಚಟಗಳಿಗೆ, ದುರ್ಮಾರ್ಗಗಳಿಗೆ, ವ್ಯಭಿಚಾರಗಳಿಗೆ, ಕೆಟ್ಟ ಸಹವಾಸಗಳಿಗೆ, ಕಾಮಾಭಿಲಾಷೆಗಳಿಗೆ, ಪ್ರಾಪಂಚಿಕ ವಸ್ತುಗಳ ಮೋಹಗಳಿಗೆ ಈ ದಿನದ ಮಕ್ಕಳು ಗುಲಾಮರಾಗ್ತಾ ಇದ್ದಾರೆ. ನಾವು ನಮ್ಮ ಮಕ್ಕಳನ್ನ ಕುರಿತುಕೊಳ್ಳಬೇಕು, ಆಲೋಚಿಸಬೇಕು. ನಮ್ಮ ಮಕ್ಕಳ ಸ್ವಭಾವವನ್ನು ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ. ಅವರಲ್ಲಿರುವಂತಹ ಕ್ರೂರತನಗಳನ್ನ, ಗೌರವವಿಲ್ಲದ ಸ್ವಭಾವಗಳನ್ನ, ಹಠಮಾರಿತನಗಳನ್ನ, ಎತ್ತವರ ಮುಂದೆ ತಲೆ ಎತ್ತಿ ಎದೆ ಎತ್ತಿ ನಿಲ್ಲುವುದನ್ನ, ಗುರು ಹಿರಿಯರ ಮುಂದೆ ಗೌರವವಿಲ್ಲದೆ ನಡೆಯುವುದನ್ನ ಆ ಸಮೂಹದಲ್ಲಿ ನೋಡ್ತಾ ಇದ್ದೇವೆ. ಪ್ರಿಯರಾಳವಾಗಿ ನಾವು ಧ್ಯಾನಿಸಬೇಕಾಗಿರುವಂತಹ ದಿನವಾಗಿದೆ. ಪ್ರಲಾಪಗಳ ಪುಸ್ತಕವನ್ನು ನಾವು ಇವತ್ತು ಎರಡನೇ ಅಧ್ಯಾಯದಲ್ಲಿ ನಮಗೆ ಧರ್ಮಸಭೆ ಕೊಡ್ತಾ ಇದೆ. 2ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ನಿನ್ನ ಜನರು ಮೊರೆ ಇಡಲಿ ಮನಪೂರ್ವಕವಾಗಿ. ನಿನ್ನ ಜನರು ಮೊರೆ ಇಡಲಿ ಮನಪೂರ್ವಕವಾಗಿ. ನಾವು ಮನಪೂರ್ವಕವಾಗಿ ಮೊರೆ ಇಡುವುದಕ್ಕಾಗಿ ದೇವರ ವಾಕ್ಯ ಕರೆ ಕೊಡ್ತಾ ಇದ್ದೇವೆ. ಪ್ರಿಯರೇ, ಇವತ್ತು ಏನಾಗ್ತಾ ಇದೆ ಅಂದ್ರೆ, ಆರಾಧನೆ, ಸ್ತುತಿ, ಯೇಸು ನಿಜ, ಯೇಸು ನಿಜ, ಯೇಸುವಿನ ನಾಮದಿಂದ ರಕ್ಷಣೆ, ಬಿಡುಗಡೆ, ಸೌಖ್ಯ ಹೌದು. ಆದರೆ ಯೇಸುವೆ 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 ಎಂದು ಜನ ಯೇಸುವಿನ ಮುಂದೆ ಇದ್ದಾರೆ. ಆದರೆ ಯೇಸು 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 ಎಂದು ಯೇಸುವಿನ ಮುಂದೆ ಇರುವಂತಹ ನಾವು ನಮ್ಮ ಮುಂದೆ ಇರುವಂತಹ ಮನುಷ್ಯರಲ್ಲಿ ಯೇಸುವನ್ನು ಕಾಣುತ್ತಾ ಇಲ್ಲ. ಬರೀ ಧ್ಯಾನಗಳಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ಕುಳಿತುಕೊಂಡಿದ್ದೇವೆ. ಆದರೆ ನನ್ನ ಕಣ್ಣ ಮುಂದೆ ಇರುವಂತಹ ವ್ಯಕ್ತಿಗಳಲ್ಲಿ ದೇವರನ್ನ ಕಾಣುತ್ತಾ ಇಲ್ಲ. ದೇವರು ನನ್ನ ಕಣ್ಣ ಮುಂದೆ ಇದ್ದಾರೆ ಎಂಬುದನ್ನು ನಾವು ಭಾವಿಸುತ್ತಾ ಇಲ್ಲ, ಅರ್ಥೈಸಿಕೊಳ್ಳುತ್ತಾ ಇಲ್ಲ. ಅದರಿಂದ ನಮ್ಮ ವಿಶ್ವಾಸ, ಭಕ್ತಿ ಕಪಟ ಭಕ್ತ ವಿಶ್ವಾಸಗಳು, ಕಪಟ ಭಕ್ತ ವಿಶ್ವಾಸಿಗಳು. ಯೇಸು ಸ್ವಾಮಿ ಅದಕ್ಕೆ ಸತ್ಯತ್ವವನ್ನು ಸತ್ಯವಾಗಿ ಹೇಳಿಬಿಟ್ರು. ಕಣ್ಣಿಗೆ ಕಾಣುವ ನರನ ಪ್ರೀತಿಸದೆ ಕಾಣದ ದೇವರ ಹೇಗೆ ಪ್ರೀತಿಸುವೆ ಎಂಬುದಾಗಿ ಧ್ಯಾನ ಮಂದಿರಗಳಲ್ಲಿಯೂ ದೇವಾಲಯಗಳಲ್ಲಿಯೂ ಕುಳಿತು ಯೇಸುವೆ ಯೇಸುವೆ ಎಂದು ಹೇಳಿ ಭಜನೆ ಮಾಡಿ, ಸ್ತುತಿ ಮಾಡಿ, ಬೈಬಲ್ ಓದಿ ಕುಳಿತುಕೊಳ್ಳೋದ್ರಲ್ಲಿ ಏನೂ ಪ್ರಯೋಜನವಿಲ್ಲ, ಏನು ಪ್ರಯೋಜನವಿಲ್ಲ.
ಎಷ್ಟು ಧ್ಯಾನಗಳನ್ನು ಸಾರಿದರು, ಎಷ್ಟು ಧ್ಯಾನಗಳನ್ನ ಕೇಳಿದರು, ಏನು ಪ್ರಯೋಜನ? ಯಾಕೆಂದ್ರೆ ಹೃದಯದಲ್ಲಿ ಕಪಟತನ, ಮೋಸ, ವಂಚನೆ, ಹಗೆತನ, ದ್ವೇಷ, ಕೆಡುಕುತನ, ನಾಶನದ ಚಿಂತೆ ಇವುಗಳೇ ನಮ್ಮಲ್ಲಿ ತುಂಬಿ ಹೋಗಿದೆ. ಇಂತಹ ಜೀವನ ಮಾಡಿ ದೇವರ ಮುಂದೆ ಪವಿತ್ರ ಬಲಿ ಪೂಜೆಗೆ ಹೋದ್ರೇನು, ಆರಾಧನೆ ಮಾಡಿದ್ರೇನು, ಶುಭ ಸಂದೇಶ ಸಾರಿದ್ರೇನು, ಮೈಕ್ ಹಿಡ್ಕೊಂಡು ಆಡಿದ್ರೇನು, ಏನು ಮಾಡಿದ್ರೇನು? ನನ್ನನ್ನು ಸೇರಿ ಹೇಳ್ತಾ ಇದ್ದೀನಿ, ಏನು ಪ್ರಯೋಜನ? ಪ್ರಯೋಜನ ಇಲ್ಲ. ನಾಟಕೀಯ ಪ್ರಪಂಚ. ಆ ತಂದೆಯ ಬಳಿ ಮಾತನಾಡುವಾಗ ಅವರು ಹೇಳಿದ್ರು, ದೇವರು ದೇವರು ಅಂತೇಳಿ ದೇವರನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಂಬುದಾಗಿ. ಆಶ್ರಮ ಆಶ್ರಮ ಅನ್ಕೊಂಡು ಆಶ್ರಮ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಅವರ ಹಣ ಆಸ್ತಿನ ಬಿಡ್ಲಿಕ್ಕೆ ಆಗ್ತದ ಅವರು ಅಂತ ಕೇಳಿದ್ರು. ನಿಜ, 100% ಸತ್ಯ. ದೇವರ ಹೆಸರನ್ನ ಹೇಳಿ ಬಿಸ್ನೆಸ್ ಮಾಡುವಂತ ಕಾಲ ಆಗಿ ಹೋಯ್ತಿದ್ರು. ಇವತ್ತು ಸತ್ಯವಾಗಿ ಕಥೋಲಿಕ ಧರ್ಮ ಸಭೆಯಲ್ಲಿಯೂ ಕ್ರೈಸ್ತರಾಗಿರುವಂತಹ ಪ್ರತಿಯೊಂದು ಸಭೆಗಳಲ್ಲಿ ಇದೇ ಆಗಿದೆ. ಯೇಸು ಎಂಬ ಹೆಸರನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ಬಿಟ್ಟಿದ್ದಾರೆ. ಬಿಸ್ನೆಸ್ ಶುರು ಆಗ್ತಿದೆ. ಯೇಸು ಎಂಬ ಹೆಸರಿನಲ್ಲಿ ಹಣ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ಕೆಲವು ಮಿನಿಸ್ಟ್ರಿಗಳಲ್ಲಿ ಪಬ್ಲಿಕ್ ಆಗಿ ಹೇಳ್ತಾರೆ, ನೀವು ಇಷ್ಟು ಹಣ ಕೊಡಬೇಕು, ನಿಮ್ಮ ದೇಣಿಗೆಯನ್ನು ಕೊಡಿ, ನಿಮ್ಮ ದಶಮ ಭಾಗವನ್ನು ಕೊಡಿ. ಯಾಕ್ರಪ್ಪ ಕೊಡಬೇಕು? ಯಾಕೆ ಕೊಡಬೇಕು ದಶಮ ಭಾಗ? ಯಾರಿಗೆ ಕೊಡಬೇಕು? ಎಲ್ಲಿ ಬರೆಯಲ್ಪಟ್ಟಿದೆ? ದಶಮ ಭಾಗವನ್ನು ಕೊಡು ಅಂತೇಳಿ ಎಲ್ಲಿ ಬರೆಯಲ್ಪಟ್ಟಿದೆ? ಯಾರಿಗೆ ಕೊಡಬೇಕು ಅಂತ ಹೇಳಿ ಬರೆಯಲ್ಪಟ್ಟಿದೆ? ಒಂದೊಂದು ಮಿನಿಸ್ಟ್ರಿ ನಡೆಸೋರು ಬಹಿರಂಗವಾಗಿ, ಇದು ಈ ಫೋನ್ ನಂಬರು, ಇದು ಈ ಫೋನ್ ನಂಬರು, ಇದು ಇದಕ್ಕಾಗಿ ಕೊಡಿ, ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀನಿ, ಇದಕ್ಕಾಗಿ ಕೊಡಿ, ವೃದ್ಧರಿಗಾಗಿ ಪ್ರಾರ್ಥಿಸಿ, ಇದಕ್ಕಾಗಿ ಕೊಡಿ. ಯಾಕೆ ಕೊಡಬೇಕು? ಕೊಳ್ಳೆ ಹೊಡೆಯೋ ಸಂತಾನದವರು ಹಣಕ್ಕಾಗಿ. ಯೇಸು ಎಂಬ ಹೆಸರನ್ನ ಇಟ್ಕೊಂಡು ಹಣವನ್ನು ಕೊಳ್ಳೆ ಹೊಡೆದು ಇವತ್ತು ಕೋಟ್ಯಾಧಿಪತಿಗಳಾಗ್ತಾ ಇದ್ದಾರೆ. ಇದು ಒಂದು ಜೀವನನ? ಇದು ಕ್ರಿಸ್ತಿಯ ಜೀವನನ? ದಿಸ್ ಇಸ್ ನಾಟ್ ಕ್ಯಾಥಲಿಕ್ ಲೈಫ್, ದಿಸ್ ಇಸ್ ಎ ಚೀಟಿಂಗ್ ಲೈಫ್. ಯೇಸು ಎಂಬ ಹೆಸರಿನಲ್ಲಿ ದಂಗೆ ಮಾಡ್ತಾ ಇದ್ದಾರೆ. ಯೇಸು ಎಂಬ ಹೆಸರಿನಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರೆ. ಯೇಸು ಎಂಬ ಹೆಸರಿನಲ್ಲಿ ಮಾಡಬಾರದಂತ ಅಕ್ರಮಗಳ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೇವೆ ಅಂತ ಹೇಳಬೇಕು. ಮಾಡ್ತಾ ಇದ್ದೇವೆ. ಯೇಸು ಎಂಬ ಪವಿತ್ರ ನಾಮವನ್ನ, ಯೇಸು ಎಂಬ ಪರಿಶುದ್ಧ ನಾಮವನ್ನ ನನ್ನ ಸ್ವಾಸ್ಥ್ಯಕ್ಕಾಗಿ, ಹಣ ಮಾಡುವುದಕ್ಕಾಗಿ, ಪಾಶ್ ಆಗಿ ಜೀವಿಸುವುದಕ್ಕಾಗಿ, ಕೋಟಿಗಟ್ಟಲೆ ಬಸ್ ಕಾರಲ್ಲಿ ತಿರುಗುವುದಕ್ಕಾಗಿ, ಬಂಗಲೆಯನ್ನು ಕಟ್ಟಿಕೊಳ್ಳುವುದಕ್ಕಾಗಿ ನಾಚಿಕೆ ಆಗಬೇಕು. ಯೇಸು ಎಂಬ ನಾಮವನ್ನ ಉಪಯೋಗಿಸಿ ಕೊಳ್ಳೆ ಹೊಡೆಯುತ್ತಿರುವಂತ ಪ್ರೀಚರ್ಸ್ಗಳು ಒಂದು ಕಡೆ, ಕೊಳ್ಳೆ ಹೊಡೆಯುವಂತ ಸೇವೆ ಮಾಡುವ ಒಂದು ಕಡೆ, ಕೊಳ್ಳೆ ಹೊಡೆಯುವಂತ ಅಭಿಷಕ್ತರು ಒಂದು ಕಡೆ, ಕೊಳ್ಳೆ ಹೊಡೆಯುವಂತ ಶುಶ್ರೂಷಕರು ಒಂದು ಕಡೆ. ಯೇಸು ಎಂಬ ಹೆಸರು ಪರಿಶುದ್ಧವಾದದ್ದು, ಪುನೀತವಾದದ್ದು. ಆ ಹೆಸರಿಗೆ ಕಳಂಕ ತರುವಂತೆ ಇವತ್ತು ಜೀವಿಸ್ತಾ ಇದ್ದೇವೆ. ಇವತ್ತು ನೋಡಿ, ಪ್ರತಿಯೊಂದು ಕಾರ್ಯದಲ್ಲಿಯೂ ಹಣ 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 ಹಣ, ಬಿಸ್ನೆಸ್ 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 ಬಿಸ್ನೆಸ್. ಹಣ ಕೊಟ್ಟು ಕಾರ್ಯ ಸಾಧಿಸಿಕೊಡೋದು, ಅದ್ಭುತ ಅವ್ರು ಮಾಡೋದಂತೆ, ದುಡ್ಡಿನಿಂದ ಕಳಿಸೋದಂತೆ. ಆಹಾ, ಎಂತ ನಾಟಕಗಳಪ್ಪ! ಇಲ್ಲಿ ಕೊಡಿ ತೆರೀತಾರೆ, ಕ್ಷಮಿಸಿ, ವಾಕ್ಯವನ್ನು ತೆರೆದು ಹೇಳ್ತಾರೆ. ತೋಬಿತನ, ಎಲ್ಲದಕ್ಕೂ ತೋಬಿತನ ಅಂತ ತೆಗೆದು ಬಿಡ್ತಾರೆ. ನೋಡಿ, ನನ್ನ ಆಲಯ ಬರಿದಾಗಿದೆ, ತುಂಬಿಸುವಾಗ ನಿಮಗೆ ತುಂಬಿ ಕೊಡುತ್ತೇನೆ. ತಲೆಕಾಯಿ ಬುರುಡೆ. ದೇವರ ವಾಕ್ಯವನ್ನು ಸ್ವಾರ್ಥಕ್ಕಾಗಿ, ಕೊಳ್ಳೆ ಹೊಡೆಯೋದಕ್ಕಾಗಿ ಉಪಯೋಗ ಮಾಡುವಂತ ಸಂತಾನ. ಇದು ಒಂದು ಸೇವೆ ಮಾಡುವ ಜೀವನ. ಇದು ಒಂದು ಸೇವೆನ ನಾವು ಮಾಡುವಂಥದ್ದು. ಭಿಕ್ಷೆ ಬೇಡಬಹುದಲ್ಲ? ಅದಕ್ಕಿಂತ ಭಿಕ್ಷೆ ಬೇಡಬಹುದಲ್ಲ? ಧ್ಯಾನ ಮಂದಿರ ಕಟ್ಕೊಂಡ್ರೆ ಬಿಸ್ನೆಸ್, ಅಲ್ಲಿ ACMS ಬಿಸ್ನೆಸ್. ರಕ್ಷಣೆ ಅನ್ನೋದು ಟೈಟ್ಲು, ಬಿಸ್ನೆಸ್. ಪ್ರತಿಯೊಂದು ಸಭೆಗಳಿಗೂ, ಇದು ಒಬ್ಬರಿಗೆ ಅಂತಿಲ್ಲ, ನನಗೆ ಅಂತಿಲ್ಲ, ಪ್ರತಿಯೊಬ್ಬರಿಗೂ. ಹಲ್ಲೆಲೂಯಾ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಹೀಗೆ ನಾವು ದೇವರು ಎಂಬ ಹೆಸರಿನಲ್ಲಿ ಇವತ್ತು ಬಿಸ್ನೆಸ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಹೀಗೆ ಕೆಲವು ನುಡಿಗಳು ನಾವು ಧ್ಯಾನಿಸಬೇಕು. ನಾನು ಕೊಡಬೇಕಾಗಿರೋದು ಯೇಸುವಲ್ಲ, ನಾನು ಕೊಡಬೇಕಾಗಿರೋದು ಸಮಾಧಾನ, ಶಾಂತಿಯಲ್ಲ. ಆದರೆ ನಾನು ಏನ್ ಮಾಡ್ತಾ ಇದ್ದೇನೆ, ಹೇಗೆ ಜೀವಿಸ್ತಾ ಇದ್ದೇನೆ, ಇದನ್ನೇ ದೇವರ ವಾಕ್ಯ ನಮ್ಮೊಂದಿಗೆ ದಿನಂಪ್ರತಿ ಮಾತನಾಡುವುದು. ಪ್ರಿಯರೇ, ಬರೀ ನಾವು ದಿನಂಪ್ರತಿ ಹಲವಾರು ಜನ ಸಾರುವಂತಹ ಶುಭ ಸಂದೇಶವನ್ನು ಕೇಳ್ತೇವೆ. ಬರೀ ಕೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಜೀವನದಲ್ಲಿ ನಾನು ಆ ಶುಭ ಸಂದೇಶವಾಗಬೇಕು.
ಇವತ್ತು ನಮ್ಮ ಮಕ್ಕಳು ಯಾಕೆ ಈ ತಪ್ಪಾದ ದಾರಿಗೆ ಹೋಗ್ತಾ ಇದ್ದಾರೆ? ಸತ್ಯ ಗೊತ್ತಿಲ್ಲ. ಸತ್ಯವನ್ನು ಅರಿತು ಬರುವಾಗ ಅಸತ್ಯವಾದ ಸೈತಾನನು ಅವರನ್ನ ಬಂಧಿಸಿಬಿಡ್ತಾನೆ. ನೋಡಿ, ಕೆಲವು ಸಾರಿ ಚಿಕ್ಕದಿಂದ ನಾವು ಮಕ್ಕಳನ್ನ ವಿಶ್ವಾಸದಲ್ಲಿ ಬೆಳೆಸಿ ಬರ್ತೇವೆ. ಅವರಿಗೆ ಪ್ರಾಯ ಬರ್ತಾ 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 ಅವರು ಹೊರಗೆ ಬರ್ತಾರೆ. ಅವರು ಹೈಸ್ಕೂಲ್ ಮೆಟ್ಲು, ಕಾಲೇಜ್ ಮೆಟ್ಲು ಹತ್ತಿ ಬರಬೇಕಾದ್ರೆ ಅವರ ಬುದ್ಧಿ ವಿಕಾಸವಾಗ್ತದೆ. ಸ್ನೇಹಿತರು, ಫ್ರೀಡಮ್, ಸ್ವಾತಂತ್ರ್ಯ. ನಾನು ಎಲ್ಲಿ ಹೋಗಬಾರ್ದಾ? ನಾನು ಮನೇಲೇ ಇರ್ಬೇಕಾ? ನಾನು ಗಂಡಸ, ನಾನು ಹೆಂಗಸ? ಶುರುವಾಗ್ತದೆ. ಜೊತೆಲಿ ಮನೆಯಲ್ಲಿ ಬೆನ್ನು ತಟ್ಟುಕೊಡ್ಲಿಕ್ಕೆ ಇಲ್ಲ ತಂದೆ ಇರ್ತಾನೆ, ಇಲ್ಲ ತಾಯಿ ಇರ್ತಾರೆ. ಏನಿಲ್ಲ, ಹೋಗ್ಲಿ ಬಿಡು. ಈ ಕಡೆ ತಂದೆ ಹೇಳ್ಕೊಡ್ತಾನೆ, ಈ ಕಡೆ ಇಲ್ಲ ತಾಯಿ ಹೇಳ್ಕೊಡ್ತಾನೆ. ಏನಾಗ್ತದೆ? ಎಲ್ಲಿ ಹೋಗ್ತಾನೆ? ಅಲ್ಲ ತಾನೇ ಹೋಗ್ತಾನೆ. ಹೋಗ್ಲಿ, ತೊಂದ್ರೆ ಇಲ್ಲ, ಅವನು ಇಲ್ಲೇ ಹೋಗ್ತಾನೆ, ಎಲ್ಲಿ ಹೋಗೋದಿಲ್ಲ. 7 ಗಂಟೆ ಆಯ್ತು ಬರ್ಲಿಲ್ಲ, ಇಲ್ಲೇ ಇರ್ತಾನೆ. 8 ಗಂಟೆ ಆಯ್ತು ಬರ್ಲಿಲ್ಲ, ಇಲ್ಲೇ ಇರ್ತಾನೆ. 9 ಗಂಟೆ ಆಯ್ತಾ, ಇಲ್ಲೇ. ದಿನ ಹೋಗ್ತಾ 9, 10, 11 ಗಂಟೆ ಆಗ್ತದೆ. ಒಂದು ದಿನ ಗಂಟೆ ಬಾರಿಸ್ತದೆ. ಆಗ ಬೆನ್ನು ತಟ್ಟಿ ಕೊಟ್ಟ ತಂದೆ ಲಬ ಬಡ್ಕೊಳ್ಬೇಕು, ಇಲ್ಲ ಬೆನ್ನು ತಟ್ಟಿ ಕೊಟ್ಟ ತಾಯಿ ಲಬ ಬಡ್ಕೊಳ್ಬೇಕು. ಹ್ಯಾಲೆಲೂಯಾ, 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 ಹ್ಯಾಲೆಲೂಯಾ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ವಾಕ್ಯವಾಗಿರುವ ದೇವರ ಸನ್ನಿಧಿಯಲ್ಲಿ, ಮಹೋನ್ನತ ದೇವರ ಸನ್ನಿಧಿಯಲ್ಲಿ ನಾವಿದ್ದೇವೆ. ಮಹೋನ್ನತ ದೇವರ ಸನ್ನಿಧಿಯಲ್ಲಿರುವಂತಹ ನಾವು ದೇವರ ಸಾಮ್ರಾಜ್ಯವನ್ನು ಕುರಿತು ಧ್ಯಾನಿಸಲು ಕರೆ ಹೊಂದಿರುವಂತಹ ನಾವು ಇವತ್ತು ಏನ್ ಮಾಡ್ತಾ ಇದ್ದೇವೆ? ಹೇಗೆ ಜೀವಿಸ್ತಾ ಇದ್ದೇವೆ? ಇವತ್ತು ಈ ನಮ್ಮ ಮಕ್ಕಳು ಹಾದಿ ತಪ್ಪಿ ಹೋಗ್ಲಿಕ್ಕೆ ಏನು ಕಾರಣವಾಗ್ತಾ ಇದೆ? ಆ ಕಾರಣ ಏನು ಎಂಬುದನ್ನು ನಾವು ಧ್ಯಾನಿಸಬೇಕು, ನಾವು ಚಿಂತಿಸಬೇಕು. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಪರಿಶುದ್ಧತೆಯನ್ನು ಕಂಡುಕೊಳ್ತೇವೆ. ನಮ್ಮ ಜೀವನದಲ್ಲಿ ನಾವು ಪರಿಶುದ್ಧತೆಯನ್ನು ಕಂಡುಕೊಳ್ಳಿಕ್ಕೆ ನಾವು ಆಸೆ ಪಡ್ತೇವೆ. ನಮ್ಮ ಮಕ್ಕಳು ದಾರಿ ತಪ್ಪಿ ಹೋಗ್ಲಿಕ್ಕೆ ನಾವು ಯಾವ ವಿಧದಲ್ಲಿಯೂ ಸಹ ನಾವು ಕಾರಣರಾಗುವುದಿಲ್ಲ. ಯಾವ ಎತ್ತ ತಂದೆ ತಾಯಿಯೂ ಸಹ ತನ್ನ ಮಕ್ಕಳು ತಪ್ಪು ಹಾದಿಯನ್ನು ಹಿಡಿಯಬೇಕೆಂಬುದಾಗಿ ಚಿಂತಿಸುವುದಿಲ್ಲ. ಆದರೆ ಕೆಲವು ಕಾಲಗಳಲ್ಲಿ ನಾವು ನೋಡ್ತೇವೆ, ತಂದೆ ತಾಯಿಂದಿರ ಸ್ವಾರ್ಥದಿಂದ ಮಕ್ಕಳ ಜೀವನ ನಾಶವಾಗುವಂಥದ್ದು. ಹೀಗೆ ಮಕ್ಕಳು ಈ ಲೋಕದಲ್ಲಿ ಈ ದಿನ ಕಂಗಾಲಾಗಿ ಹೋಗುವುದನ್ನು ನಾವು ನೋಡುತ್ತೇವೆ. ಮನೆಯಲ್ಲಿ ಜವಾಬ್ದಾರಿ, ಭಯಭಕ್ತಿಯನ್ನು ಕಳೆದುಕೊಳ್ಳುವಂತಹ ಮಕ್ಕಳು ಕುಡುಕರಾಗಿ ಹೋಗ್ತಾರೆ, ವ್ಯಭಿಚಾರಿಗಳಾಗಿ ಹೋಗ್ತಾರೆ, ಮೋಸಗಾರರಾಗಿ ಹೋಗ್ತಾರೆ, ಕೊಳ್ಳೆಗಾರರಾಗಿ ಹೋಗ್ತಾರೆ, ಸಮಾಜದ ದ್ರೋಹಿಗಳಾಗಿ, ದೇಶಭ್ರಷ್ಟರಾಗಿ ಹೋಗ್ತಾರೆ, ವಿಶ್ವಾಸ ಭ್ರಷ್ಟರಾಗಿ ಹೋಗ್ತಾರೆ. ಹೀಗೆ ಹಲವು ವಿಧವಾದಂತಹ ಕಾರ್ಯಗಳಿಗೆ ನಮ್ಮ ಮಕ್ಕಳು ಗುಲಾಮರಾಗಿ ಹೋಗುವುದನ್ನು ನಾವು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹ್ಯಾಲೆಲೂಯಾ, ಹ್ಯಾಲೆಲೂಯಾ, ಹ್ಯಾಲೆಲೂಯಾ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ದೇವರ ವಾಕ್ಯ ನಮ್ಮ ಜೀವನದಲ್ಲಿ ನಮಗೆ ಬೆಳಕನ್ನು ಕೊಡುವಂತಹ ವಾಕ್ಯವಾಗಿದೆ. ನಮ್ಮ ಜೀವನದಲ್ಲಿ ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸುವಂತಹ ವಾಕ್ಯವಾಗಿದೆ. ಅದಕ್ಕಾಗಿಯೇ ಪ್ರಲಾಪ ಗ್ರಂಥಗಳಲ್ಲಿ ಇವತ್ತು ಹೇಳ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನು ಕುರಿತು ನಾವು ಚಿಂತಿಸುವುದಕ್ಕಾಗಿ, ನಮ್ಮ ಮಕ್ಕಳನ್ನು ಕುರಿತು ಧ್ಯಾನಿಸುವುದಕ್ಕಾಗಿ, ನಮ್ಮ ಮಕ್ಕಳು ಪರಿಶುದ್ಧತೆಯ ಹಾಗೂ ಪವಿತ್ರತೆಯ ಜೀವನವನ್ನು ನಡೆಸುವುದಕ್ಕಾಗಿ ವಾಕ್ಯ ಹೇಳ್ತಾ ಇದೆ. ರಾತ್ರಿಯ ಒಂದೊಂದು ಜಾವದಲ್ಲೂ ಎದ್ದು ಗೋಳಾಡಿರಿ. ಪ್ರಲಾಪಗಳ ಗ್ರಂಥ 2ನೇ ಅಧ್ಯಾಯ 19ನೇ ವಾಕ್ಯ. ರಾತ್ರಿಯ ಒಂದೊಂದು ಜಾವದಲ್ಲೂ ಎದ್ದು ಗೋಳಾಡಿರಿ, ನಿಮ್ಮ ಹೃದಯ ಕರಗಿ ನೀರಾಗಿ ಸ್ವಾಮಿಯ ಮುಂದೆ ಹರಿಯಲಿ. ರಾತ್ರಿ ಒಂದೊಂದು ಜಾವದಲ್ಲಿ ಎದ್ದು ನಾವು ಪ್ರಾರ್ಥಿಸಬೇಕಂತೆ, ಗೋಳಾಡಬೇಕಂತೆ. ನಮ್ಮ ಹೃದಯ ಕರಗಬೇಕು, ನೀರಾಗಿ ದೇವರ ಮುಂದೆ ಕರಗಬೇಕಂತೆ, ನೀರಾಗಿ ದೇವರ ಮುಂದೆ ಹರಿಯಬೇಕಂತೆ. ನೋಡಿ ಕೀರ್ತನೆ ಪ್ರಲಾಪಗಳ ವಾಕ್ಯಗಳು ಹೇಗಿದೆ. ರಾತ್ರಿಯ ಒಂದೊಂದು ಜಾವದಲ್ಲಿ ಎದ್ದು ನಮ್ಮ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಬೇಕಂತೆ, ಕಣ್ಣೀರಿನಿಂದ ಪ್ರಾರ್ಥಿಸಬೇಕಂತೆ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಮುಗಿದು ಪ್ರಾರ್ಥನೆ ಮಾಡಿ. ನಮ್ಮ ಮಕ್ಕಳ ಪ್ರಾಣ ಉಳಿಸಬೇಕೆಂದು ಇವತ್ತು ನಾವು ನೋಡ್ತಾ ಇದ್ದೇವೆ. ಎಲ್ಲ ಯುವಕರು, ಎಷ್ಟು ಜನ ಯುವತಿಯರು ಈ ದಿನಗಳಲ್ಲಿ ಸಾಯ್ತಾ ಇದ್ದಾರೆ ಎಂಬುದಾಗಿ. ಎಲ್ಲ ಯುವತಿಯರು ಅಪಘಾತಗಳಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡಿ ಎಷ್ಟು ಜನ ಸಾಯ್ತಾ ಇದ್ದಾರೆ. ಏನು ಕಾರಣ? ಏನು ಕಾರಣ? ವಿಧೇಯತೆ ಕಳೆದುಕೊಂಡ ಕಾರಣ, ದೇವರ ಭಯವಿಲ್ಲದ ಕಾರಣ, ದೇವರ ಮುಂದೆ ತಗ್ಗಿಸಿಕೊಳ್ಳದ ಕಾರಣ. ಪ್ರಿಯರೇ, ದೇವರ ಮುಂದೆ ಹೋಗಿ ತಗ್ಗಿಸಿಕೊಳ್ಳುವುದಂದ್ರೆ ಹೇಗೆ? ಯೇಸು ಸ್ವಾಮಿಯ ಮುಂದೆ ನಿಂತುಕೊಂಡು, ಪೀಠದ ಮುಂದೆ ನಿಂತುಕೊಂಡು ಯೇಸುವೇ ಯೇಸುವೇ ಎಂಬುದಾಗಿ ಶಿರವಾಗಿ ಮೊಣಕಲಾಕುವುದಲ್ಲ. ನಾನು ದೇವರು ನನಗೆ ಕೊಟ್ಟಂತ ಎತ್ತವರ ಮುಂದೆ, ವ್ಯಕ್ತಿಗಳ ಮುಂದೆ, ಗುರು ಹಿರಿಯರ ಮುಂದೆ ನನ್ನನ್ನ ತಗ್ಗಿಸಿಕೊಳ್ಳುವಂಥದ್ದು.
ನಾನು ಪರಿವರ್ತನೆಯನ್ನು ಹೊಂದುವಂಥದ್ದು. ಮತ್ತೊಬ್ಬರು ಹೇಳಿಕೊಡುವುದನ್ನಾಗಲಿ, ಮತ್ತೊಬ್ಬರು ಕರೆದುಕೊಂಡು ಹೋಗುವುದ ಸ್ಥಳವನ್ನಾಗಲಿ ಪ್ರವೇಶಿಸದೆ, ಕೇಳದೆ, ಸ್ವಂತ ಬುದ್ಧಿಯಿಂದ ನಾನು ಮಾಡುತ್ತಿರುವುದು ಸರಿಯೋ, ನನ್ನ ಜೀವನ ಸರಿಯೋ, ನನ್ನ ಮಾರ್ಗ ಸರಿಯೋ, ನನ್ನ ನುಡಿ ಸರಿಯೋ, ನನ್ನ ಸ್ವಭಾವ ಸರಿಯೋ ಎಂಬುದಾಗಿ ಚಿಂತಿಸುವಂತಾಗಬೇಕು ನಮ್ಮ ಮಕ್ಕಳು. ಆ ಚಿಂತನೆಗೆ ಒಳಗಾಗಬೇಕಾದರೆ ಅವರಿಗಾಗಿ ಪ್ರಾರ್ಥಿಸಬೇಕು, ಇಲ್ಲಾಂದರೆ ನಾಶವಾಗಿ ಹೋಗುತ್ತಾರೆ. ಕೆಲವು ಮಕ್ಕಳು ನೋಡಿ, ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಎಷ್ಟು ಹೇಳಿದ್ರು ಸಹ ಕೇಳೋದಿಲ್ಲ. ಹೇಳ್ತಾರೆ ತಲೆಯಲ್ಲೇ ಮೆರೀತಾರೆ ಎಂಬುದಾಗಿ ಹೇಳ್ತಾರೆ. ಅವರಿಗೇನಾದ್ರೂ ಸಂಭವಿಸಿದ್ರೆ ಹೇಳ್ತಾರೆ, ನೋಡಿ ತಲೆಯಲ್ಲೇ ಮೆರೀತಾ ಇದೆ, ನೋಡಿ ಈಗ ಅನುಭವಿಸ್ತಾ ಇದ್ದಾನೆ ಎಂಬುದಾಗಿ. ದೇವರ ವಾಕ್ಯ ಹೇಳ್ತದೆ, ಯಾರೂ ಹೇಳಿ ಕೇಳದವನು ನೆಲಕ್ಕೆ ಪಕ್ಕನೆ ಮುರಿದು ಬೀಳುವನು ಎಂಬುದಾಗಿ. ಯಾರು ಹೇಳಿ ಕೇಳದೇ ಇರೋನು ನೆಲಕ್ಕೆ ಪಕ್ಕನೆ ಮುರಿದು ಬೀಳ್ತಾನಂತೆ. ನೋಡಿ, ಕೆಲವು ಸಾರಿ ತಂದೆ ತಾಯಿಯ ಮಾತನ್ನು ಗೌರವಿಸುವುದಿಲ್ಲ. ಹೇಳ್ತಾರೆ, ತಂದೆಯಾದ ಹೇಳ್ತಾರೆ, ಮಗನೇ ನೀನು ಹೀಗೆ ಮಾಡಬೇಡ, ಮಗನೇ ನೀನು ಹಾಗೆ ಮಾಡಬೇಡ, ಮಗನೇ ಹೀಗಿರಬೇಡ. ದೇವರ ವಾಕ್ಯಕ್ಕೆ ಸ್ಥಿರಾಕರಣ ಗ್ರಂಥದಲ್ಲಿ ಹೇಳ್ತದೆ, ನಿನ್ನ ತಂದೆಯ ಮಾತನ್ನು ನೀನು ನಿರಾಕರಿಸಿದರೆ ನೀನು ಕಾರಿರುಳಂತೆ ನೀನು ಹಾರಿ ಹೋಗುವುದು ನಿನ್ನ ದೀಪ ಎಂಬುದಾಗಿ, ನಿನ್ನ ಮಕ್ಕಳಿಂದ ನಿನಗೆ ಸಮಾಧಾನ ಇರುವುದಿಲ್ಲ ಎಂಬುದಾಗಿ. ಯಾರು ಹೇಳಿ ಕೇಳದೆ ಇರುವವನು ನೆಲಕ್ಕೆ ಪಕ್ಕನೆ ಮುರಿದು ಬಿಡುವನು, ಅವನು ಎದ್ದೇಳಲಿಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಂತಹ ದುಸ್ಥಿತಿಗೆ ನಮ್ಮ ಮಕ್ಕಳು ಕಾರಣವಾಗದಂತೆ ನಾವೇನು ಮಾಡಬೇಕು? ಪ್ರಾರ್ಥಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ದೇವರ ವಾಕ್ಯದ ಸ್ಪಂದನೆ ನಮ್ಮ ಹೃದಯದಲ್ಲಾಗಬೇಕು. ದೇವರ ವಾಕ್ಯದ ಸ್ಪಂದನೆ ನಮ್ಮ ಜೀವನದಲ್ಲಾಗಬೇಕು. ದೇವರ ವಾಕ್ಯದ ಸ್ಪಂದನೆ ನನ್ನ ಮನಸ್ಸಿನಲ್ಲಾಗಬೇಕು. ದೇವರ ವಾಕ್ಯದ ಸ್ಪಂದನೆ ನನ್ನ ಹೃದಯದಲ್ಲಿ ಪಶ್ಚಾತ್ತಾಪವನ್ನು ತರುವುದಾಗಬೇಕು. ಪ್ರೀಸಲು. ಹೌದು ಪ್ರಿಯರೇ, ನಾವು ಸತ್ಯಗಳನ್ನು ಅರಿತಂತಹ ಮಕ್ಕಳಾಗಬೇಕು, ಸತ್ಯವನ್ನು ತಿಳಿದಂತಹ ಮಕ್ಕಳಾಗಬೇಕು, ಸತ್ಯವನ್ನು ಅರಿಯದಂತಹ ಮಕ್ಕಳಾಗಬಾರದು. ಸತ್ಯವನ್ನು ಅರಿತು ಸಹ ನಾವು ಕುರುಡರಾಗಿ ಜೀವಿಸಬಾರದು. ನಾವು ಯೋಚಿಸಬೇಕು, ನಾವು ಆಲೋಚಿಸಬೇಕು, ನಾನೇನು ಮಾಡುತ್ತಿದ್ದೇನೆ ಎಂಬುದಾಗಿ. ಹೀಗೆ ನಮ್ಮ ಮಕ್ಕಳಿಗಾಗಿ, ನಮ್ಮ ಮಕ್ಕಳ ಪ್ರಾಣ ಉಳಿಸಬೇಕೆಂಬುದಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಮುಗಿದು ಪ್ರಾರ್ಥನೆ ಮಾಡಿರಿ. ಹಸಿವಿನಿಂದ ಅವು ಮೂರ್ಛೆ ಹೋಗಿವೆ, ಬೀದಿಯ ಮೂಲೆಗಳಲ್ಲಿ ಹಸುವಿಂದ ಬಾಡಿ ಹೋಗಿದೆ ಎಂಬುದಾಗಿ. ಪ್ರಿಯರೇ, ನಾವು ಕೇಳುವಂತಹ ವಾಕ್ಯ ಭಯಾನಕವಾದಂತಹ ವಾಕ್ಯ. ಈ ದಿನಗಳಲ್ಲಿ ನಿಜವಾಗಿ ನಾವು ನಮ್ಮ ಮಕ್ಕಳಿಗೆ ನಾವು ಪ್ರಾರ್ಥಿಸಬೇಕು. ಯಾಕಂದ್ರೆ ನಮ್ಮ ಕಣ್ಣು ಮುಂದೆ ಗೊತ್ತು, ಎಷ್ಟೋ ಜನ ತಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಸಹಾಯನ ಕೇಳ್ತೀರಿ. ಆ ಮಕ್ಕಳ ಕ್ರೂರತನ, ಕುಡುಕುತನ, ಗೌರವಿಸದಂತಹ ತನ, ಒಡೆಯುವಂತಹ ಸ್ವಭಾವ, ತೆಗಳುವಂತಹ ಸ್ವಭಾವ, ಎತ್ತವರನ್ನ ಶಪಿಸುವಂತಹ ಸ್ವಭಾವವನ್ನು ನಾವು ನೋಡ್ತಾ ಇದ್ದೇವೆ. 10ನೇ ವಾಕ್ಯ ಹೇಳ್ತದೆ, ತಲೆಯ ಮೇಲೆ ಧೂಳನ್ನು ತೂರಿಕೊಂಡು ಗೋಣಿತೊಟ್ಟನ್ನು ಸೊಂಟಕ್ಕೆ ಸುತ್ತಿಕೊಂಡು ಕುಕ್ಕರಿಸಿಯರು ಸಿಯೋನ್ ನಗರಿಯ ಪ್ರಮುಖರು, ತಲೆ ತಗ್ಗಿಸಿಯರು ಜೆರುಸಲೇಮಿನ ಯುವತಿಯರು ಎಂಬುದಾಗಿ. ವಾಕ್ಯ, ಧೂಳನ್ನು ತೂರಿಕೊಂಡು ಗೋಣಿತಟ್ಟನ ಸೊಂಟಕ್ಕೆ ಸುತ್ತಿಕೊಂಡು ಸಿಯೋನ್ ನಗರಿಯ ಪ್ರಮುಖರು ತಲೆ ತಗ್ಗಿಸಿದರಂತೆ. ಜೆರುಸಲೇಮಿನಲ್ಲಿ ಯುವತಿಯರು ಅವರ ಸ್ವಭಾವಗಳ ನಿಮಿತ್ತ ಪಶ್ಚಾತ್ತಾಪ ಪಡುವುದಕ್ಕಾಗಿ, ಪರಿವರ್ತನೆ ಹೊಂದುವುದಕ್ಕಾಗಿ. ವಾಕ್ಯ ನಿನ್ನ ಪ್ರವಾದಿಗಳು ಕಂಡ ದರ್ಶನದಲ್ಲಿ ಸಾರವಿಲ್ಲ, ಅರ್ಥವಿಲ್ಲ. ಕೆಲವರು ಹೇಳ್ತಾರೆ, ಹೀಗೆ ದರ್ಶನ ಸಿಕ್ಕಿದೆ ನನ್ನ ಮಗನ ಬಗ್ಗೆ, ನನ್ನ ಮಗಳ ಬಗ್ಗೆ. ವಾಕ್ಯ ಹೇಳ್ತಾ ಇದೆ, ದರ್ಶನದಲ್ಲಿ ಸಾರವಿಲ್ಲ, ಅರ್ಥವಿಲ್ಲ. ನಿನ್ನ ದೋಷಗಳನ್ನು ಬಯಲಿಗೆಳೆಯಲು ಅವರಿಂದ ಆಗಲಿಲ್ಲ. ಈ ಕಾರಣ ನಿನ್ನ ದುರಾವಸ್ಥೆಯನ್ನು ತಡೆಗಟ್ಟಲಾಗಲಿಲ್ಲ. ನಿನ್ನ ಬಗ್ಗೆ ಅವರು ನುಡಿದ ದೈವೋಕ್ತಿಗಳು ವ್ಯರ್ಥವಾದವು, ನೀನು ಗಡಿಪರಾಗಿ ಹೋಗಲು ಅವು ಆಸ್ಪದವಾದವು ಎಂಬುದಾಗಿ. ಕೆಲವರು ಕೊಡ್ತಾರೆ ವಿಷನ್, ದರ್ಶನ, ಆದರೆ ದೇವರ ಮುಂದೆ ಆ ದೈವೋಕ್ತಿಗಳೆಲ್ಲವೂ ವ್ಯರ್ಥವಾಗಿ ಹೋಗ್ತದೆ.
ಆ ಪ್ರವಾದನೆಗಳೆಲ್ಲವೂ ಸಾರವಿಲ್ಲದಾಗಿ ಹೋಗ್ತದೆ. ಆ ದರ್ಶನಗಳೆಲ್ಲವೂ ಅರ್ಥವಿಲ್ಲದೆ ಆಗುತ್ತದೆ. ಯಾಕಂದ್ರೆ ಅವರು ಕೊಡುವುದು ಸ್ವಾರ್ಥದಿಂದ, ನಾನು ಕೇಳುವುದು ಸ್ವಾರ್ಥದಿಂದ. ಹಾದು ಹೋಗುವವರೆಲ್ಲ ಕೈ ತಟ್ಟುತ್ತಾರಲ್ಲ ನಿನ್ನನ್ನು ನೋಡಿ ಎಂಬುದಾಗಿ ವಾಕ್ಯ ಪ್ರಲಾಪಗಳ ಪುಸ್ತಕ 2ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಹೇಳುತ್ತದೆ. ಹಾದು ಹೋಗುವವರೆಲ್ಲ ಕೈ ತಟ್ಟಿ ನಗಾಡ್ತಾರೆ ಎಂಬುದಾಗಿ. ಇಂತಹ ಪರಿಸ್ಥಿತಿಗಳು ನಮ್ಮ ಕಣ್ಣು ಮುಂದೆ ಬರುತ್ತದೆ. ಜೆರುಸಲೇಮ್ ನಗರಿಯಾದ ನಿನ್ನನ್ನು ಗುರುತಿಸಿ, ಆಹಾ ನೀನೇನು ಸರ್ವಾಂಗ ಸುಂದರಿ, ವಿಶ್ವಾನಂದದಾಯಕಿಯೇ ಎಂದು ಮೂದಲಿಸುತ್ತಾರಲ್ಲ, ತಲೆಯಾಡಿಸಿ ಸಿಳ್ಳು ಹಾಕಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನೀನೇನು ಸುಂದರಿನಾ, ನೀನೇನು ಸುಂದರನಾ, ನೀನೇನೆಲ್ಲ ತಿಳಿದವನಾ? ಮೂದಲಿಸುತ್ತಾರೆ, ತಲೆಯಾಡಿಸಿ ಸಿಲುಕಿ ಸೀಟಿ ಹಾಕಿ ಎಂಬುದಾಗಿ. ಪ್ರಿಯರೇ, ಎಚ್ಚರ ವಹಿಸಬೇಕು, ಎಚ್ಚರ ವಹಿಸಬೇಕು. ವಾಕ್ಯಗಳ ಸಾರವನ್ನು ಅರ್ಥೈಸಿಕೊಳ್ಳಬೇಕು. ಇದರಿಂದ ನಮ್ಮ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಬೇಕು. ರಾತ್ರಿಯ ಒಂದೊಂದು ಜಾವದಲ್ಲೂ ಎದ್ದು ಗೋಳಾಡಿ ಹೃದಯ ಕರಗಿ ನೀರಾಗಿ ಸ್ವಾಮಿಯ ಮುಂದೆ ಅರಿಯಲಿ ಎಂದು, ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಮುಗಿದು ಪ್ರಾರ್ಥನೆ ಮಾಡಿ ಎಂಬುದಾಗಿ. ಹಗಲಿರುಳು ಕಂಬನಿ ಅರಿಯಲಿ, ತೊರೆಯಂತೆ ನಿಮ್ಮ ನೇತ್ರಗಳಿಂದ ಸುರಿಯಲಿ ಒಂದೇ ಸಮನೆ ಕಣ್ಣೀರು ಎಂಬುದಾಗಿ 19ನೇ ವಾಕ್ಯದಲ್ಲಿ ಹೇಳುತ್ತದೆ, 18ನೇ ವಾಕ್ಯದಲ್ಲಿ ಹೇಳುತ್ತದೆ. ಪ್ರಿಯರೇ, ಇವತ್ತು ನಾವ್ಯಾರಿಗೆಲ್ಲ ಏನನ್ನು ಬೇಟೆ ಆಡ್ತೀವೋ, ಯಾರನ್ನೆಲ್ಲ ಹೇಗೆ ನಾಶ ಮಾಡಬೇಕು ಅಂತ ಎಣಿಸ್ತೀವೋ, ಅಥವಾ ಯಾರ ಮುಂದೆ ನಾವು ತಲೆ ಎತ್ಕೊಂಡು ಏನ್ ಮಾಡ್ತಾರೆ ನೋಡುವ ಅಂತ ನಾವು ನಡೀತೀವೋ, ಕಾಲ ಉತ್ತರ ಕೊಡುತ್ತದೆ. ಆ ಕಾಲಕ್ಕಾಗಿ ಕಾಯಬೇಕು, ಸೈರನಿಂದ ಕಾಯಬೇಕು ಅಷ್ಟೇ ನಾವು. ಅದಕ್ಕೆ ಕೀರ್ತನೆಗಾರ ಹೇಳಿದ, ನೀ ಮರೆತು ಬಿಡಬೇಡ ನಿನ್ನ ದೀನ ದಲಿತರನ್ನು ಒಮ್ಮೆಗೆ. ಪ್ರಿಯರೇ, ಈ ಪ್ರಭುವಿನ ನೋಡಿ, ಈ ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಹಸನಾಗಬೇಕು, ಹಸನಾಗಬೇಕು. ನೀವು ಲೈವ್ ಅಲ್ಲಿ ಇದ್ದು ಈ ದಿನ ನೀವು ಕೇಳಿರ್ಬೋದು, ಯೇಸು ಸ್ವಾಮಿ ನೆನ್ನೆ ದಿನದ ಲೈವ್ ನೀವು ನೋಡಿರಬಹುದು ಅಂತ ಕಾಣುತ್ತದೆ. ದಯವಿಟ್ಟು ಲೈವ್ಗೆ ಬನ್ನಿ ಪ್ರಿಯರೇ. ಯೇಸು ಸ್ವಾಮಿ ಪ್ರಾರ್ಥಿಸಿದರು, ತಂದೆ ದೇವರನ್ನು ನೋಡಿ, ನೀವೇ ನನಗೆ ಕೊಟ್ಟವರಿಗಾಗಿ ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ತುಂಬಾ ಸ್ವಾರಸ್ಯಕರವಾಗಿ ಪವಿತ್ರಾತ್ಮರು ವಾಕ್ಯನ ವಿವರಿಸಿದ್ದಾರೆ. ಒಂದು ಗಂಡ, ಒಂದು ಹೆಂಡತಿ, ಒಂದು ಅತ್ತೆ, ಮಾವ, ಮಕ್ಕಳು, ಒಡ ಹುಟ್ಟಿದವರು, ಇವರ ಮಧ್ಯೆ ನಾವು ಅವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಾ? ಅವರ ಜೀವನ ಹೇಗಿದೆ? ಹಾಗೆ ನಾವಿದ್ರೆ ನಮ್ಮ ಜೀವನ ಹೇಗಿದೆ ಎಂಬುದನ್ನು ನಾವು ಧ್ಯಾನಿಸಬಹುದು. ದಯವಿಟ್ಟು ನೀವು ಯೂಟ್ಯೂಬ್ಗೆ ಹೋಗಿ ಸ್ವರ್ಗೀಯ ಯಾತ್ರೆಗೆ ಟೈಪ್ ಮಾಡಿ, ಧ್ಯಾನಗಳನ್ನ ಅಲ್ಲಿ ಆಲಿಸಿ ಸಮಯ ಸಿಕ್ಕುವಾಗ. ಇಲ್ಲದಿದ್ದರೆ ಲೈವ್ ಪ್ರತಿದಿನ 3:30 ಗಂಟೆ ಸಂಜೆ ಗಂಟೆಗೆ ಲೈವ್ ಇದೆ. ಆ ಲೈವ್ ಅನ್ನು ವೀಕ್ಷಿಸಿ, ಲಿಂಕ್ ಅನ್ನ ಕಳಿಸ್ತೇವೆ, ಆ ಲಿಂಕ್ ಅನ್ನು ಓಪನ್ ಮಾಡಿ ನೋಡಿ. ಜ್ಞಾನ ದೇವರ ವಾಕ್ಯದಿಂದ ಮಾತ್ರ ಹೊರಬರುವುದು ಪ್ರಿಯರೇ. ಈ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ ಪ್ರಿಯರೇ ದೈವ ಪ್ರೇರಣೆ ಆಗಿದೆ, ಮನುಷ್ಯ ಪ್ರೇರಣೆ ಅಲ್ಲ. ಹಣಕ್ಕಾಗಿ ಅಲ್ಲ, ಆಸ್ತಿಗಾಗಿ ಅಲ್ಲ, ಹೆಸರಿಗಾಗಿ ಅಲ್ಲ, ಅಂತಸ್ತಿಗಾಗಿ ಅಲ್ಲ. ಪ್ರಿಯರೇ, ನಾವು ದೇವರನ್ನ ಕಂಡುಕೊಳ್ಳಬೇಕು, ದೇವರನ್ನ ಹಿಂಬಾಲಿಸಬೇಕು, ಮನುಷ್ಯರನ್ನಲ್ಲ ಎಂಬ ಸತ್ಯವನ್ನ ಗೋಚರಪಡಿಸುವಂತದ್ದಾಗಿದೆ. ಹೀಗೆ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಸತ್ಯಗಳನ್ನು ಅರಿತುಕೊಳ್ಳಬೇಕು. ರಾತ್ರಿಯ ಒಂದೊಂದು ಜಾವದಲ್ಲಿಯೂ ನಾವು ಪ್ರಾರ್ಥಿಸಬೇಕು, ಇಡೀ ವಿಶ್ವದಲ್ಲಿರುವಂತಹ ಮಕ್ಕಳಿಗಾಗಿ, ನಮ್ಮ ಮಕ್ಕಳಿಗಾಗಿ ಮಾತ್ರವಲ್ಲ, ನಮ್ಮ ನೆರೆಯವರಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಊರಿನಲ್ಲಿ, ದೇಶದಲ್ಲಿರುವಂತಹ ಪ್ರತಿಯೊಂದು ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಬೇಕು. ಕರುಣೆ ತೋರಿಸಬೇಕು, ದಯೆ ತೋರಿಸಬೇಕು. ಮತ್ತವರನ್ನು ನಾವು ಎದುರುಗೊಳ್ಳಬೇಕು. ಮತ್ತವರು ನಮಗೆ ಒಳಿತನ ಮಾಡು ಎಂದು ಹೇಳುವುದಕ್ಕೆ ಮುಂಚಿತವಾಗಿ ನಾವು ಒಳಿತನ ಮಾಡುವರಾಗಬೇಕು. ಅದೇ ಇವತ್ತು ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಮತ್ತಾಯನ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ 5ರಿಂದ 17 ವಾಕ್ಯಗಳನ್ನು ನಾವು ನೋಡುವಾಗ, ಯೇಸು ಸ್ವಾಮಿ ತನ್ನನ್ನು ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಳ್ಳುತ್ತಾರೆ ಎಂಬುದನ್ನು. ಯೇಸು ಕಫರ್ನೌಮಿಗೆ ಹೋಗ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ, ಗೊತ್ತಿರುವಂತಹ ಕಥೆ, ಶತಾಧಿಪತಿಯೊಬ್ಬನ ವಿಷಯ. ಶತಾಧಿಪತಿ ಯೇಸು ಸ್ವಾಮಿ ಎದುರಿಗೆ ಬರ್ತಾನೆ. ಎದುರಿಗೆ ಬಂದು ಹೇಳ್ತಾನೆ, ಸ್ವಾಮಿ, ನನ್ನ ಮನೆಯಲ್ಲಿ ಒಬ್ಬ ಕೆಲಸದ ಸೇವಕ ಇದ್ದಾನೆ, ಅವನು ಪ್ಯಾರಲೈಸ್ ಬಂದ್ಬಿಟ್ಟಿದ್ದಾನೆ, ಅವನಿಗೆ ಲಕ್ವ ಹೊಡೆದುಬಿಟ್ಟಿದೆ, ತುಂಬಾ ನರಳುತ್ತಾ ಇದ್ದಾನೆ ಸ್ವಾಮಿ ಎಂಬುದಾಗಿ ವಿನಂತಿಸ್ತಾನೆ.
ಯೇಸುವನ್ನ ಬನ್ನಿ ಅಂತ ಕರೆಯೋದಿಲ್ಲ ಅವನು. ನನ್ನ ಮನೆಗೆ ಬನ್ನಿ ಸೌಖ್ಯಪಡಿಸಿ ಅಂತ ಕೇಳೋದಿಲ್ಲ ಅವನು. ಬಹಳವಾಗಿ ನರಳುತ್ತಾ ಇದ್ದಾನೆ ಸ್ವಾಮಿ, ಅವನಿಗೆ ಪ್ಯಾರಲೈಸ್ ಆಗಿಬಿಟ್ಟಿದೆ, ಪಾರ್ಶ್ವವಾಯು ರೋಗ ಆಗಿಬಿಟ್ಟಿದೆ ಸ್ವಾಮಿ, ಏನ್ ಮಾಡೋದು ಅಂತ ಗೊತ್ತಿಲ್ಲ ಸ್ವಾಮಿ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಗೋಗರಿತಾನೆ, ಹೇಳ್ಕೊಳ್ತಾನೆ, ವಿನಂತಿಸುತ್ತಾನೆ. ಈ ವಿನಂತಿಯನ್ನ ಕೇಳಿದಂತ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ 7ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಯೇಸು ಸ್ವಾಮಿ ಅವನನ್ನು ನೋಡಿ ಹೇಳ್ತಾರೆ, ನಾನೇ ಬಂದವನ್ನ ಗುಣಪಡಿಸ್ತೇನೆ. ಅವನ್ನ ಬರುವುದು ಬೇಡ, ಅವನ ಹೊತ್ಕೊಂಡು ಬರೋದು ಬೇಡ, ನಾನೇ ಬಂದವನನ್ನು ಗುಣಪಡಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಕ್ಷಮಿಸಿ, ಹೇಳ್ತಾನೆ. ಅವನು ಬರೀ ವಿನಂತಿಸ್ತಾನೆ, ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಬಂದವನನ್ನು ಗುಣಪಡಿಸ್ತೇನೆ. ಬೇರೆ ಇವತ್ತು ನಾವು ವಿನಂತಿಸಬೇಕು, ನಮಗಾಗಿ ವಿನಂತಿಸಬೇಕು, ನಮ್ಮ ಮಕ್ಕಳಿಗಾಗಿ ವಿನಂತಿಸಬೇಕು, ಕುಟುಂಬದಲ್ಲಿರುವವರಿಗಾಗಿ ವಿನಂತಿಸಬೇಕು, ಕುಟುಂಬದಲ್ಲಿರುವಂತಹ ದೇವರು ನಮಗೆ ದಾನವಾಗಿ ಕೊಟ್ಟಂತಹ ಪತಿ ಪತ್ನಿಯರಿಗಾಗಿ ವಿನಂತಿಸಬೇಕು, ಪ್ರಾರ್ಥಿಸಬೇಕು. ಇವತ್ತು ಪ್ರಾರ್ಥನೆ ಏನಾಗಿದೆ ನೋಡಿ, ಇವತ್ತಿನ ದಿನದಲ್ಲಿ ಪ್ರಾರ್ಥನೆ ಸ್ವಾರ್ಥ ಪ್ರಾರ್ಥನೆ ಆಗಿದೆ. ನಾಶ ಆಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ, ಏನಾದ್ರೂ ಆಗಿ ಸತ್ತು ಹೋಗ್ಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ, ಆಕ್ಸಿಡೆಂಟ್ ಆಗಿರ್ಲಿ ಅಂತ ಶಾಪ ಹಾಕಿ ಪ್ರಾರ್ಥನೆ ಮಾಡ್ತೇವೆ, ನಾಶ ಆಗ್ಬಿಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ, ನನ್ನ ಕಣ್ಣಲ್ಲಿ ಕಾಣಬೇಕು, ಅವರು ಅನುಭವಿಸೋದನ್ನ ನನ್ನ ಕಣ್ಣಲ್ಲಿ ಕಾಣಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಇದು ಇವತ್ತು ನಮ್ಮ ಪ್ರಾರ್ಥನೆಯ ಸ್ಟೈಲ್, ನ್ಯೂ ಟ್ರೆಡಿಷನ್ ಆಫ್ ಪ್ರೇಯರ್. ಮತ್ತೊಬ್ಬರ ನಾಶನವನ್ನ ಕಣ್ಣುಗಳಿಂದ ನೋಡಿ ಸಂತೋಷ ಪಡಲು ಪ್ರಾರ್ಥನೆ. ನಾನು ಕಾಯ್ತಾ ಇದ್ದೇನೆ, ನೀವು ನಾಶ ಆಗೋದಿಲ್ಲ, ನೀವು ಸಾಯೋದಿಲ್ಲ, ನೀವು ಲಾಸ್ ಆಗೋದನ್ನ, ನಿಮ್ಮ ಮನೆ ಮುರಿದು ಹೋಗುವುದನ್ನ, ನಿಮ್ಮ ಬಿಸ್ನೆಸ್ ಹಾಳಾಗುವುದನ್ನ ನಾನು ಕಾಯ್ತಾ ಇದ್ದೇನೆ. ಎಕ್ಸೆಪ್ಟೇಷನ್ ಆಫ್ ದಿ ಪ್ರೇಯರ್. ಇವತ್ತು ತುಂಬಾ ಜನರ ಪ್ರಾರ್ಥನೆ ಇದೇ ಆಗಿದೆ. ಕೆಲವು ಸಾರಿ ಕುಟುಂಬದಲ್ಲಿ ನಾವು ನೋಡ್ತೀವಿ, ಒಂದು ಹೆಂಡತಿಯ ಸಾವು ಅಥವಾ ಒಂದು ಹೆಂಡತಿಯ ಸಾವು ಒಂದು ರೋಗಾವಸ್ಥೆಯಲ್ಲಿ ಸಾಯಬೇಕು ಅನ್ನುವಂತ ಮನೋಭಾವನೆ, ಒಂದು ಗಂಡನು ಸಹ ಏನಾದ್ರೂ ಆಗಿ ಅವನು ಸಾಯಬೇಕು ಎಂಬಂತ ಮನೋಭಾವನೆ. ದೇವರ ಮುಂದೆ ಕುಳಿತು ಹೇಳ್ತಾರೆ, ಸತ್ತು ಹೋಗು, ಏನಾದ್ರೂ ಮಾಡಿ ಸತ್ತು ಹೋಗು, ವಿಷ ಕುಡಿದು ಸಾಯಿಲ್ಲ, ಎಲ್ಲಿಯಾದ್ರೂ ಹೋಗಿ ಸಾಯಿ, ನನಗೆ ಗೊತ್ತಿಲ್ಲ. ಟ್ರೆಡಿಷನ್ ಆಫ್ ದಿ ಪ್ರೇಯರ್, ಫೇತ್ಫುಲ್ನೆಸ್ ಪ್ರೇಯರ್. ಇವತ್ತು ನಮ್ಮ ಪ್ರಾರ್ಥನೆ, ಇವತ್ತು ಪ್ರಾರ್ಥನೆ, ದೇವರ ಸನ್ನಿಧಿಯಲ್ಲಿ ವಿನಂತಿಸುವ ಪ್ರಾರ್ಥನೆ ಮತ್ತೊಬ್ಬರನ್ನ ನಾಶ ಮಾಡಬೇಕೆಂಬುವಂತ ಪ್ರಾರ್ಥನೆ. ಹರಿಕೆ ಮಾಡಿಕೊಳ್ತಾರೆ, ಹರಿಕೆ ಮಾಡಿಕೊಳ್ಳುವಂತಹ ಪ್ರಾರ್ಥನೆ ಆಗಿದೆ. ನಾಶ ಆಗ್ಲಿಕ್ಕಾಗಿ ಹರಿಕೆ ಮಾಡಿಕೊಳ್ತಾರೆ, ಅದಕ್ಕೆ ಒಂದು ಸುಳ್ಳು ಸಾಕ್ಷಿನ ಕತೆ ಉಂಟು ಮಾಡ್ತಾರೆ. ಇವತ್ತಿನ ಪ್ರಾರ್ಥನೆ ಇಲ್ಲಿ ಯೇಸು ಸ್ವಾಮಿಯಲ್ಲಿ ಆತ ವಿನಂತಿಸ್ತಾನೆ, ತನ್ನ ನೋವನ್ನಲ್ಲಿ ವಿನಂತಿಸುತ್ತಾನೆ, ತನ್ನ ಆ ಸೇವಕನ ನೋವನ್ನ, ರೋಗವನ್ನ ವಿನಂತಿಸುತ್ತಾನೆ. ಯೇಸು ಹೇಳ್ತಾರೆ, ನಾನೇ ಬಂದು ಅವನನ್ನು ಗುಣಪಡಿಸ್ತೇನೆ, ನಾನೇ ಬಂದು ಅವನನ್ನು ಗುಣಪಡಿಸ್ತೇನೆ. ಆಗ ಆ ಶತಾಧಿಪತಿ ಹೇಳ್ತಾನೆ, ಸ್ವಾಮಿ ನೀವು ನನ್ನ ಮನೆಗೆ ಬರೋದಾ? ಅಯ್ಯೋ ಬೇಡಿ ಸ್ವಾಮಿ, ನೀವು ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನನಗಿಲ್ಲಪ್ಪ. ಆದರೆ ಅಲ್ಲಿ ಆ ಶತಾಧಿಪತಿ ತನ್ನ ಹೃದಯದಲ್ಲಿರುವಂತಹ ಅಂತರಾಳದ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾನೆ. ತನ್ನ ಹೃದಯದಲ್ಲಿ ಇದ್ದಂತಹ ವಿಶ್ವಾಸವನ್ನು ಹೇಗೆ ವ್ಯಕ್ತಪಡಿಸ್ತಾನೆ ಅಂದ್ರೆ, ಪ್ರಿಯರೇ, ನಾವು ಈ ವಾಕ್ಯವನ್ನು ಧ್ಯಾನಿಸಬೇಕು, ಆಳವಾಗಿ ಧ್ಯಾನಿಸಬೇಕು. ಅದಕ್ಕೆ ನೋಡಿ, ಪವಿತ್ರ ಬಲಿಪೂಜೆಯಲ್ಲಿ ಪರಮಪ್ರಸಾದನ ಸ್ವೀಕರಿಸುವುದಕ್ಕೆ ಮುಂಚಿತವಾಗಿ ಈ ಶತಾಧಿಪತಿಯ ಪ್ರಾರ್ಥನೆಯನ್ನ ನಾವು ಅರಿಕೆ ಮಾಡ್ತೇವೆ. ಯೇಸು ಸ್ವಾಮಿಯನ್ನ ಭುಜಿಸುವುದಕ್ಕೆ ಮುಂಚಿತವಾಗಿ ಪ್ರಾರ್ಥನೆಯನ್ನು ನಾವು ಈ ಶತಾಧಿಪತಿಯ ಪ್ರಾರ್ಥನೆ ಹೇಳ್ತಾ, ಅಂದ್ರೆ ಈ ಶತಾಧಿಪತಿಯ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯ, ಎಷ್ಟು ಶ್ರೇಷ್ಠ ಎಂಬುದನ್ನು ನಾವು ಧ್ಯಾನಿಸಬೇಕು. ಪ್ರಭುವೇ, ನೀವು ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನನಗಿಲ್ಲ, ನೀವು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಸೇವಕ ಸ್ವಸ್ಥನಾಗುವನು. ಇದೇ ನಾವು ಹೇಳಿದ್ದು, ಸ್ವಾಮಿ ನೀವು ನನ್ನ ಮನೆಗೆ ಬರಲು ನಾನು ಯೋಗ್ಯನಲ್ಲ, ಆದ್ರೆ ಒಂದೇ ಒಂದು ಮಾತು ನೋಡಿರಿ, ನಾನು ಸ್ವಸ್ಥನಾಗುವೆನು ಎಂಬುದಾಗಿ ಹೇಳ್ತೇವೆ. ಅಂದ್ರೆ ನಾನು ಸ್ವಸ್ಥನಾಗುವೆನೋ ಎಂಬುದಾಗಿ ಪರಮಪ್ರಸಾದನ ಸ್ವೀಕರಿಸುವಾಗ ಯಾಕೆ ಹೇಳ್ತೇವೆ ಎಂಬುದಾದ್ರೆ, ನೀವೊಂದು ಮಾತು ನೋಡಿದ್ರೆ ನಾನು ಸ್ವಸ್ಥನಾಗುವೆನು. ಎಲ್ಲಿಂದ? ನನ್ನಲ್ಲಿರುವಂತಹ ಕೆಟ್ಟತನದಿಂದ ಸ್ವಸ್ಥನಾಗುವೆನು, ನನ್ನಲ್ಲಿರುವಂತಹ ಕ್ರೂರತನದಿಂದ ಸ್ವಸ್ಥನಾಗುವೆನು, ನನ್ನಲ್ಲಿರುವಂತಹ ಕಪಟತನದಿಂದ ನಾನು ಸ್ವಸ್ಥನಾಗುವೆನು, ನನ್ನಲ್ಲಿರುವಂತಹ ಕೆಡುಕಿನಿಂದ ಸ್ವಸ್ಥನಾಗುವೆನು, ನನ್ನಲ್ಲಿರುವಂತಹ ಪಾಪದಿಂದ ಸ್ವಸ್ಥನಾಗುವೆನು, ನನ್ನಲ್ಲಿರುವಂತಹ ಎಲ್ಲ ವಿಧವಾದಂತಹ
ಲೋಕ ವ್ಯಾಮೋಹಗಳಿಂದ ನಾನು ಸ್ವಸ್ಥನಾಗುವೆನು, ಸಂಪೂರ್ಣವಾಗಿ ನಾನು ಸ್ವಸ್ಥನಾಗುವೆನು ಎಂಬುದಾಗಿ ಹೇಳ್ತಾನೆ. ಸ್ವಾಮಿ, ಯೋಗ್ಯತೆ ನನಗಿಲ್ಲ, ನೀವು ನನ್ನ ಮನೆಗೆ ಬರ್ಲಿಕ್ಕೆ ಯೋಗ್ಯತೆ ಇಲ್ಲ ಸ್ವಾಮಿ. ಪ್ರಿಯ, ನಿಜ ಹೇಳಬೇಕು ಅಂದ್ರೆ ಇವತ್ತು ಆ ತಂದೆಯ ಬಳಿ, ವಯಸ್ಸಾದ ತಂದೆಯ ಬಳಿ ಮಾತಾಡೋಕೆ ಅವರು ಹೇಳಿದ್ರು, ಅಯ್ಯ, ನಾನು ಹೇಳಿದೆ ಯಾರಿಗೂ ದೇವ್ರ ಭಯನೇ ಇಲ್ವಲ್ಲ, ಏನು ಮಾಡೋದು? ನಗಾಡಿದ್ರು. ದೇವ್ರ ಭಯ, ದೇವರು ಅಂತ ಹೇಳಲಿಕ್ಕೆ ನಮಗೆ ಅರ್ಹತೆ ಇಲ್ಲ. ದೇವರ ಮುಂದೆ ನಿಂತು ದೇವರೇ ಎಂದು ಹೇಳಲಿಕ್ಕೆ ನಮಗೆ ಅರ್ಹತೆ ಇಲ್ಲದ ಜೀವನ ಮಾಡ್ತಾ ಇದ್ದೇವೆ ನಾವು. ಇನ್ನು ದೇವರನ್ನ ತಲೆ ಎತ್ತಿ ನೋಡೋದಿಲ್ಲಿಂದ ಬಂತು ಎಂಬುದಾಗಿ ನಿಜ, ಸತ್ಯ, ಹೌದಲ್ಲ? ದೇವರು ಯಾಕಂದ್ರೆ ಅನ್ಯಾಯ, ಅಕ್ರಮ, ಅನಾಚಾರ, ವೈರಾಗ್ಯ, ಕೆಟ್ಟತನ, ದುಶ್ಚಟ, ದುರ್ಮಾರ್ಗಗಳಿಂದ ತುಂಬಿರುವಂತ ನಾವು ದೇವರೇ ಎಂದು ಹೇಳಲಿಕ್ಕೆ ಯೋಗ್ಯರಾಗಿದ್ದೇವಾ? ಆ ದೇವರ ಹೆಸರನ್ನು ಹೇಳಲಿಕ್ಕೆ ನಾವು ಯೋಗ್ಯರಾಗಿದ್ದೇವಾ? ಇಲ್ಲ. ಆದರೂ ದೇವರೇ ಎಂದು ಕರೆಯುವಾಗ, ಆ ಪ್ರಲಾಪಗಳ ಗ್ರಂಥದಲ್ಲಿ ಹೇಳುವಾಗ ಹೃದಯದಿಂದ ಪಶ್ಚಾತ್ತಾಪ ಅರಿಯಬೇಕು. ನಮ್ಮಲ್ಲಿರುವಂತಹ ಕೆಟ್ಟತನದ ನಿಮಿತ್ತವಾಗಿ ಗೋಳಾಡಬೇಕು, ಅತ್ತು ಪ್ರಲಾಪಿಸಬೇಕು. ಹೃದಯವನ್ನು ಸೀಳಿ ಪ್ರಲಾಪಿಸುವಾಗ ಮಾತ್ರ ದೇವರೇ ಅಂದ್ರೆ ದೇವರಿಗೆ ಕೇಳುದು. ಇಲ್ಲಾಂದ್ರೆ ಎಲ್ಲ ನಮ್ಮ ಜೀವನದಲ್ಲಿ ಅದ್ಭುತ ಮಾಡೋದಲ್ಲ ದೇವರಲ್ಲ, ಸೈತಾನ. ನಾವು ಕೇಳಿದೆಲ್ಲ ಕೊಡ್ತಾನೆ. ನೋಡ್ದ, ನಾನು ಪ್ರಾರ್ಥನೆ ಮಾಡಿದೆ ಹಾಗೇ ಆಯ್ತು, ನಾನು ಪ್ರಾರ್ಥನೆ ಮಾಡಿದವ್ರಿಗೆ ಹೀಗೆ ಆಯ್ತು, ನಾನು ಪ್ರಾರ್ಥನೆ ಮಾಡಿದವರು ನಾಶ ಆಗಿ ಹೋದ್ರು, ನಾನು ಪ್ರಾರ್ಥನೆ ಮಾಡಿದವರು ಹಾಳಾಗಿ ಹೋದ್ರು, ನಾನು ಪ್ರಾರ್ಥನೆ ಮಾಡಿದೆ ನಾನು ಹೀಗೆ ಆಯ್ತು. ಯಾರು ಇಲ್ಲ, ಸೈತಾನ ಮಾಡುವಂತ ಕ್ರಿಯೆ. ದೇವರಿಗೆ ಯಾವತ್ತು ಸೇಡಿಗಾಗಿ ಪ್ರಾರ್ಥನೆ ಕೇಳುವವರಲ್ಲ, ನಾಶನಕ್ಕಾಗಿ ಪ್ರಾರ್ಥನೆ ಕೇಳುವವರಲ್ಲ, ಅಳಿದು ಹೋಗುವುದಕ್ಕಾಗಿ ಪ್ರಾರ್ಥನೆ ಕೇಳುವವರಲ್ಲ. ನಮ್ಮ ಪ್ರಾರ್ಥನೆ ಕೇಳುವುದು ಸೈತಾನ, ನಮಗೆ ಕೊಡುವುದು ಉತ್ತರ. ನಾವೇನ್ ಮಾಡ್ತೇವೆ? ಸೈತಾನ ಕೊಡುವಂತಹ ಉತ್ತರವನ್ನ ಇಟ್ಕೊಂಡು ದೇವರ ಜೊತೆ ಇದ್ದಾರೆ, ದೇವರ ಜೊತೆ ಇದ್ದಾರೆ ಅಂತೇಳಿ ಅದೇ ಅನ್ಯಾಯದಲ್ಲಿ, ಅದೇ ನಾಶನದಲ್ಲಿ, ಅದೇ ಅಕ್ರಮದಲ್ಲಿ, ಅದೇ ಕೆಟ್ಟತನದಲ್ಲಿ, ಅದೇ ಮತ್ಸರದಲ್ಲಿ, ಅದೇ ವಂಚನೆಯಲ್ಲಿ ನಾವು ಜೀವಿಸಿ ಹೋಗ್ತೇವೆ. ಕೊನೆಗೆ ನಮ್ಮ ಜೀವನ ಪಾಡು ಬಿದ್ದ ಜೀವನವಾಗಿ ಹೋಗ್ತದೆ, ನಾಶನದ ಜೀವನವಾಗಿ ಹೋಗ್ತದೆ, ಕಣ್ಣೀರಿನ ದಾರಿದ್ರ್ಯದ ಜೀವನವಾಗ್ತದೆ. ನೋಡಿ, ಇಂಥ ಸ್ವಭಾವದಲ್ಲಿ ಹೇಳುವವರನ್ನ ನಾವು ನೋಡ್ತೇವೆ, ಹಲವಾರು ಜನರನ್ನು ನೋಡ್ತೇವೆ. ಈಗ ದೇವರು ಕೇಳಿದ್ರು, ದೇವರ ಜೊತೆ ಇದ್ದಾರೆ ಅಂತ ಹೇಳ್ತಾರೆ, ಆದ್ರೆ ಅವ್ರ ಜೀವನದಲ್ಲಿ ಸಮಾಧಾನನದೇ ಇರೋದಿಲ್ಲ, ಸಂತೋಷನೇ ಇರೋದಿಲ್ಲ, ಎಲ್ಲ ಸತ್ತು ಹೋಗಿರ್ತದೆ, ಸ್ಮಶಾನವಾಗಿ ಹೋಗಿರ್ತದೆ. ಪರಿಶೀಲನೆ ಮಾಡ್ಕೊಳ್ಳಿ. ಒಂದು ಪಕ್ಷ ನಿಮ್ಮಲ್ಲಿ ಈ ಸ್ವಭಾವಗಳಿದ್ರೆ, ನನ್ನಲ್ಲಿ ಈ ಸ್ವಭಾವಗಳಿದ್ರೆ ನಾವು ಪರಿಶೀಲನೆ ಮಾಡ್ಕೊಳ್ಬೇಕು. ನನ್ನಲ್ಲಿ ಆತ್ಮೀಯ ಆನಂದವಿದೆಯಾ? ಸುಮ್ಮನೆ ಮೇಲೆ ನಗಾಡಬಹುದು, ಮೇಲೆ ಆಡ್ತಾ ನಡಿಬಹುದು, ಮೇಲೆ ನಾವು ದೇವರು ಪ್ರಾರ್ಥಿಸಬಹುದು, ಮೇಲೆ ನೋಟಕ್ಕೆ ನಾವು ತೋರ್ಪಡಿಸಿಕೊಳ್ಬಹುದು, ಅಷ್ಟೇನೆ. ಫ್ಯಾಷನ್. ಅದರ ಹೃದಯ ಸತ್ತು ಹೋಗಿರ್ತದೆ ನಮಗೆ. ಅದಕ್ಕೆ ಸ್ವಾಮಿ, ನೀವು ಒಂದು ಮಾತು ಹೇಳಿದ್ರೆ ಸಾಕು, ನಾನು ಸ್ವಸ್ಥನಾಗಿ ಎಲ್ಲ ಕೆಟ್ಟ ಸ್ವಭಾವಗಳಿಂದ ನಾನು ಸ್ವಸ್ಥನಾಗಿ ಬಿಡುತ್ತೇನೆ ಎಂಬುದಾಗಿ ಈ ಶತಾಧಿಪತಿಯ ಆ ಒಂದು ನುಡಿ. ಯೋಗ್ಯತೆ ನನಗಿಲ್ಲ, ಹಾಗೆ ದೇವರ ಹೆಸರು ಹೇಳಿಕ್ಕೂ ಸಹ ನಮಗೆ ಯೋಗ್ಯತೆ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಅಂತ ಒಂದು ಕೆಟ್ಟತನ ತುಂಬಿ ಹೋಗಿದೆ. ಆ ಕೆಟ್ಟತನಗಳಿಂದ ನಾವು ಹೊರಗೆ ಬರಬೇಕು. ಸ್ವಾಮಿಗಳು, ಸ್ವಾಮಿ ನೀವು ನನ್ನನ್ನು ಒಂದು ಕ್ಷಣ ನೋಡಿ ಸ್ವಾಮಿ, ಸ್ವಾಮಿ ಒಂದೇ ಒಂದು ಮಾತು ಹೇಳಿ ಸ್ವಾಮಿ, ನಾನು ಸ್ವಸ್ಥನಾಗಿ ಬಿಡುತ್ತೇನೆ, ನಾನು ಪರಿವರ್ತನೆ ಹೊಂದಿ ಬಿಡುತ್ತೇನೆ. ಯೇಸು ಸ್ವಾಮಿ ತನ್ನ ಮನೆಗೆ ಬರುವುದನ್ನು ನಿರಾಕರಿಸ್ತಾನೆ. ಬರೀ ನುಡಿದರೆ ಸಾಕು ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಈ ಸ್ವಾಮಿ ಅವನ ಮಾತನ್ನು ಕೇಳಿ ಆಶ್ಚರ್ಯ ಪಡ್ತಾರೆ. ಜನರನ್ನು ನೋಡಿ ಹೇಳ್ತಾರೆ, ಇಂಥ ಗಾಢ ವಿಶ್ವಾಸ ನಾನು ಇಸ್ರಾಯೇಲ್ ಜನರಲ್ಲಿ ಕೂಡ ನಾನು ನೋಡ್ಲಿಲ್ಲ. ನಿಜವಾಗಿ ನಾನು ಹೇಳ್ತೇನೆ, ಪೂರ್ವ ಪಶ್ಚಿಮ ದಿಕ್ಕುಗಳಿಂದ ಅನೇಕ ಜನರು ಬಂದು ಅಬ್ರಹಾಮ, ಈಸಾಕ, ಯಾಕೋಬರ ಸಮೇತ ಸ್ವರ್ಗ ಸಾಮ್ರಾಜ್ಯದ ಅಪದೂಟದಲ್ಲಿ ಭಾಗಿಗಳಾಗುವರಾದರೆ ಯಾರು ಈ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರೋ ಅವರನ್ನೇ ಹೊರಗೆ ದಬ್ಬಲಾಗುವುದು. ಅಲ್ಲಿ ಕಾರ್ಗತ್ತಲಲ್ಲಿ ಅವರ ಗೋಳಾಟವೇನೋ, ಹಲ್ಲು ಕಡಿತವೇನೋ. ಯಾರು ಈ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರೋ ಅವರನ್ನೇ ಹೊರಗೆ ದಬ್ಬಲಾಗುವುದು. ಯಾರು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಾಗಿರ್ತಾರೋ, ಸತ್ಯವನ್ನು ಹೇಳ್ತಾರೋ, ತಪ್ಪನ್ನು ತೋರಿಸ್ತಾರೋ, ಖಂಡಿಸ್ತಾರೋ ಅವರನ್ನೇ ದಬ್ಬಲಾಗುವುದು. ಈಗ ಯೇಸು ಸ್ವಾಮಿ ನುಡಿದ ಬಳಿಕ ಶತಾಧಿಪತಿಗೆ ಹೇಳ್ತಾರೆ, ನೀನು ಹೋಗು, ಮನೆಗೆ ಹೋಗು, ಹೋಗಪ್ಪ ನಿನ್ನ ಮನೆಗೆ ಎಂಬುದಾಗಿ ಹೇಳ್ತಾರೆ.
ಅವನು ಮನೆಗೆ ಏನು ಹೇಳುದಿಲ್ಲ, ಸೀದಾ ಮನೆಗೆ ಹೋಗ್ತಾನೆ. ಹೋಗುವಾಗ ಅಲ್ಲಿ ಆ ಸೇವಕನು ಪಾರ್ಶ್ವವಾಯು ರೋಗದಿಂದ ಗುಣ ಹೊಂದಿರುತ್ತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇದು ನಮ್ಮ ವಿಶ್ವಾಸವಾಗಿರಬೇಕು. ನಮ್ಮ ಜೀವನದಲ್ಲಿ ಆಳವಾದ ವಿಶ್ವಾಸವಾಗಿರಬೇಕು. ಯೇಸುವಿನಲ್ಲಿರುವಂತಹ ವಿಶ್ವಾಸ ದೃಢ ವಿಶ್ವಾಸವಾಗಿರಬೇಕು, ವಿನಂತಿಸುವ ವಿಶ್ವಾಸವಾಗಿರಬೇಕು. ಆ ಶತಾಧಿಪತಿಯಲ್ಲಿ ವಿನಂತಿಸಿದಂತ ವಿಶ್ವಾಸ ಅಷ್ಟು ಆಳವಾದ ವಿಶ್ವಾಸವಾಗಿತ್ತು. ಅಲ್ಲಿಂದ ಯೇಸು ಸ್ವಾಮಿ ಪೇತ್ರನ ಮನೆಗೆ ಹೋಗ್ತಾರೆ. ಅಲ್ಲಿ ಪೇತ್ರನ ಅತ್ತೆ ಜ್ವರದಿಂದ ಮಲಗಿರ್ತಾಳೆ. ಯೇಸು ಸ್ವಾಮಿ ಪೇತ್ರನ ಸಂಧಿಸಲಿಕ್ಕೆ ಹೋಗ್ತಾಳೆ. ಟೆನ್ಷನ್ ಆಗಿ ಜ್ವರದಿಂದ ಮಲಗಿರ್ತಾಳೆ. ಇದಕ್ಕೆ ಒಂದು ಕಥೆ ಇದೆ, ದಂತ ಕಥೆ ಇದೆ. ಯಾಕೆ ಮಲಗಿದ್ರು ಎಂಬುದಾಗಿ ಹೇಳುವಾಗ ಒಂದು ಕಥೆ ಇದೆ. ಯೇಸು ಸ್ವಾಮಿ ಮೇಲೆ ಮುನಿಸಿಕೆಯಿಂದ ಮಲಗಿದ್ಲು ಎಂಬುದಾಗಿ ದಂತ ಕಥೆ ಹೇಳ್ತಾರೆ. ಯೇಸು ಸ್ವಾಮಿಯ ಮೇಲೆ ಮುನಿಸಿಕೊಂಡಿದ್ದಾಗ ಯೇಸು ಸ್ವಾಮಿ ಸಮಾಧಾನ ಮಾಡಲಿಕ್ಕೆ ಪೇತ್ರನ ಅತ್ತೆಯ ಮನೆಗೆ ಹೋದರು ಎಂಬುದಾಗಿ. ಚೆನ್ನಾಗಿದೆ, ಅದು ಚೆನ್ನಾಗಿದೆ ಕಥೆ. ಅಂದ್ರೆ ಯೇಸು ಸ್ವಾಮಿಯ ಬಳಿಗೆ ಹೋಗಿ ಹೇಳ್ತಾರೆ, ನನ್ನ ಇಬ್ಬರು ಮಕ್ಕಳನ್ನ ಒಬ್ಬನ ಬಲಗಡೆ ಒಬ್ಬನ ಎಡಗಡೆ ಇಟ್ಕೊಳ್ಬೇಕು ಅಂತ. ಆಗ ಯೇಸು ಸ್ವಾಮಿ ನೇರವಾಗಿ ಹೇಳ್ತಾರೆ, ಅದು ನನ್ನದಲ್ಲ, ಅದು ದೇವರ ಚಿತ್ತ ಅಂತೇಳಿ. ಆಗ ಮುನಿಸಿಕೆಯಲ್ಲಿ ಮನೆಗೆ ಬಂದ್ಬಿಟ್ಟಿರ್ತಾಳೆ. ಇರ್ಲಿ, ಆ ಕಥೆ ಇನ್ನೊಂದು ಸರಿ ನಾವು ಧ್ಯಾನಿಸುವ. ಹೀಗೆ ಪೇತ್ರನ ಮನೆಗೆ ಹೋದಾಗ ಜ್ವರದಿಂದ ಮಲಗಿರ್ತಾಳೆ. ಯೇಸು ಸ್ವಾಮಿ ಆಕೆಯ ಕೈ ಮುಟ್ಟುವಾಗ ಆಕೆಯಿಂದ ಜ್ವರ ಬಿಟ್ಟು ಹೋಗ್ತಾರೆ. ಯೇಸು ಸ್ವಾಮಿ ಆ ಸಂದರ್ಭವನ್ನ ನೋಡಿ ಹೋಗಿ ಅವಳನ್ನ ಸೌಖ್ಯಪಡಿಸುವಾಗ ಅವಳಿಗೆ ಮನವರಿಕೆ ಆಗ್ತದೆ, ಯೇಸು ಸ್ವಾಮಿ ಯಾರು ಎಂಬುದಾಗಿ. ಆಗ ಎದ್ದು ಅವಳವರನ್ನ ಸತ್ಕರಿಸುತ್ತಾಳೆ. ಅದು ಮಾತ್ರ ಇಲ್ಲ, ಸಾಯಂಕಾಲ ಆಗಬೇಕಾದ್ರೆ ದೆವ್ವ ಹಿಡಿದಂತ ಎಷ್ಟೋ ಜನರನ್ನ ಯೇಸು ಸ್ವಾಮಿ ಬರಿಗೆ ಕರ್ತಾ ಇರ್ತಾರೆ. ಯೇಸು ಸ್ವಾಮಿ ಒಂದೇ ಒಂದು ಮಾತಿನಿಂದ ಎಲ್ಲ ದೆವ್ವಗಳನ್ನು ಬಿಡಿಸ್ತಾರೆ, ಎಲ್ಲ ರೋಗ ಪೀಡಿತರನ್ನ ಗುಣಪಡಿಸ್ತಾರೆ. ಅದಕ್ಕಾಗಿಯೇ ವಾಕ್ಯ ಹೇಳುತ್ತದೆ, ನಮ್ಮ ದುರ್ಬಲತೆಗಳನ್ನು ವಹಿಸಿಕೊಂಡನು, ನಮ್ಮ ರೋಗ ರುಜಿನಗಳನ್ನು ಆತನೇ ಪರಿಹರಿಸಿದನು ಎಂಬುದಾಗಿ ಯೆಶಾಯ ಪ್ರವಾದನೆಯನ್ನು ಈಡೇರಿಸಿದಂತಹ ವಾಕ್ಯವಾಗಿದೆ ಈ ವಾಕ್ಯ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಯೇಸು ಎಂಬ ನಾಮ ನಮ್ಮ ಜೀವನಕ್ಕೆ ಚೈತನ್ಯ. ಯೇಸುವಿನಲ್ಲಿರುವಂತಹ ವಿಶ್ವಾಸ ನಮ್ಮ ಜೀವನಕ್ಕೆ ಒಂದು ಬೆಳಕು. ಅದರಿಂದ ಅವಾರ್ತಿಯಾಗಿರುವಂತಹ ಪ್ರಭು ಯೇಸುವನ್ನ ನಾವು ಧ್ಯಾನಿಸಬೇಕು, ಅವಾರ್ತಿಯಾಗಿರುವಂತಹ ಪ್ರಭು ಯೇಸುವನ್ನ ನಾವು ಸಂಧಿಸಬೇಕು. ಆ ಶತಾಧಿಪತಿಯಂತೆ ನಮಗೆ ವಿಶ್ವಾಸವಿರಬೇಕು. ಸ್ವಾಮಿ ಸ್ವಾಮಿ ಎಂಬುದಾಗಿ ತನ್ನ ಸೇವಕನಿಗಾಗಿ ವಿನಂತಿಸುತ್ತಾರೆ. ಹಾಗೆಯೇ ಈ ದಿನದ ವಾಕ್ಯದಲ್ಲಿ ಪ್ರಲಾಪಗಳನ್ನು ನೋಡುವಾಗ ನಮ್ಮ ಮಕ್ಕಳಿಗಾಗಿ ನಮಗೆ ವಿನಂತಿಸಲು ದೇವರ ವಾಕ್ಯ ಕರೆ ಕೊಡುತ್ತಾ ಇದೆ. ಪ್ರಿಯರೇ, ನಮ್ಮ ಮಕ್ಕಳಿಗಾಗಿ ವಿನಂತಿಸುವ, ನಮ್ಮ ಸುತ್ತಮುತ್ತಲಿರುವಂತಹ ಮಕ್ಕಳಿಗಾಗಿ ವಿನಂತಿಸುವ, ಈ ಲೋಕದಲ್ಲಿರುವಂತಹ ಮಕ್ಕಳಿಗಾಗಿ ವಿನಂತಿಸುವ, ಅದರೊಟ್ಟಿಗೆ ಪ್ರಿಯರೇ ನಾವೆಲ್ಲರೂ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುವ. ಎಲ್ಲ ಮಕ್ಕಳು ವಿಧೇಯತೆಯನ್ನು ನಡೆಯುವಂತೆ, ದೇವರಿಗೆ ಶರಣಾಗಿ ನಡೆಯುವಂತೆ, ವಿಶ್ವಾಸವುಳ್ಳವರಾಗಿ ನಡೆಯುವಂತೆ ನಾವು ಪ್ರಾರ್ಥಿಸುವ. ಒಂದು ನಿಮಿಷ ನಾವು ಕಣ್ಣು ಮುಚ್ಚೋಣ, ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಜೈ ಜಗದೀಶ್ವರ, ಜೈ ಪರಮೇಶ್ವರ, ಜೈ ಲೋಕೋದ್ಧಾರಕ, ನಿನ್ನ ಸನ್ನಿಧಿಯು ಆನಂದದಾಯಕ, ಆಶ್ರಯ ಬೇಡುತ್ತ ಬಂದಿ ನನ್ನ ಅರಸು ಯೇಸುವೇ. ನಿನ್ನಯ ಮಾರ್ಗವನ್ನು ತೋರಿಸುವೆ,
ಶಿರವನು ಬಾಗಿ ಮಣಿಯುವೆ, ನನ್ನನ್ನು ಸಲಹೋ ಓ ಯೇಸುವೇ, ಸಲಹೋ ಓ ಯೇಸುವೇ. ಹೌದು ಸ್ವಾಮಿ, ನಿಮ್ಮ ಸನ್ನಿಧಿಯಲ್ಲಿ ನಾವು ಮಾಡುವ ಪ್ರಾರ್ಥನೆಗಳನ್ನು ಆಲಿಸಿರಿ ಸ್ವಾಮಿ. ಸ್ವಾಮಿ, ಈ ಲೋಕಕ್ಕೆ ಬೆಳಕಾಗಿ ನೀವು ಕೊಟ್ಟಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇವೆ ರಾಜ. ನೀವು ನಮಗೆ ಕೊಟ್ಟ ಮಕ್ಕಳನ್ನು ಒಪ್ಪಿಸುತ್ತೇವೆ ರಾಜ. ನಮ್ಮ ಕಣ್ಣುಗಳಿಂದ ನೋಡುವ ಪ್ರತಿಯೊಂದು ಮಕ್ಕಳನ್ನು ಒಪ್ಪಿಸುತ್ತೇವೆ ರಾಜ. ಸ್ವಾಮಿ, ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ. ದುಶ್ಚಟ, ದುರ್ಮಾರ್ಗ, ದುರಾಲೋಚನೆ, ದುಂದುವೆಚ್ಚ, ಅಹಂಕಾರ, ಅಹಂಭಾವ, ನಾನತ್ವ, ಕೆಟ್ಟ ಮಾರ್ಗಗಳು, ಅಶಿಲ್ಲದ ನಡತೆಗಳು, ಕಾಮಾಭಿಲಾಷಿಗಳು, ಸ್ವಾಮಿ ಇವೆಲ್ಲವುಗಳಿಗೆ ಗುಲಾಮರಾಗಿ ಹಿರಿಯರು ಕಿರಿಯರು ಎತ್ತವರೆಂಬ ವಿಧೇಯತೆ ಇಲ್ಲದೆ ಜೀವಿಸುತ್ತಿರುವಂತಹ ಈ ಲೋಕದ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ನಿಮ್ಮ ಅನಂತ ಕೃಪೆಯಿಂದ ಅವರಿಗೆ ಪರಿವರ್ತನೆಯನ್ನು ಕರುಣಿಸಿರಿ ಸ್ವಾಮಿ. ಯಾವ ವಿಧದಲ್ಲಿ ಯಾವ ಮಕ್ಕಳು ಕಂಗಾಲಾಗದೆ, ಯಾವ ದುರ್ಮರಣಗಳಿಗೆ ಕಾರಣ ಆಗದೆ, ನಾಶವಾಗಿ ಹೋಗದೆ ತಲೆ ಎತ್ತಿ ನಿಲ್ಲುವಂತೆ ಮಾಡಿರಿ ಸ್ವಾಮಿ. ಪರಿಶುದ್ಧ ಜನಾಂಗವಾಗುವಂತೆ ಮಾಡಿರಿ ಸ್ವಾಮಿ. ದೈವರಾಜ್ಯದ ಮಕ್ಕಳಾಗುವಂತೆ ಮಾಡಿರಿ ಸ್ವಾಮಿ. ಆ ಶತಾಧಿಪತಿಯು ನಿಮ್ಮಲ್ಲಿ ವಿನಂತಿಸುವಂತೆ ನಾವು ನಮ್ಮ ಮಕ್ಕಳಿಗಾಗಿ, ಈ ಲೋಕದ ಮಕ್ಕಳಿಗಾಗಿ ವಿನಂತಿಸುತ್ತಾ ಇದ್ದೇವೆ ಸ್ವಾಮಿ ದೇವ. ಈ ಲೋಕದಲ್ಲಿ ಎಷ್ಟೋ ಜನ ಎತ್ತವರು ತನ್ನ ಮಕ್ಕಳಿಗಾಗಿ ಹಗಲು ರಾತ್ರಿ ಕಣ್ಣೀರು ಸುರಿಸಿ ಪ್ರಾರ್ಥಿಸುತ್ತಾ ಇದ್ದಾರೆ ಸ್ವಾಮಿ. ಹಾಗೆ ಎಷ್ಟೋ ಜನ ಎತ್ತವರು ತಂದೆಗೆ ವಿರುದ್ಧವಾಗಿ, ತಾಯಿಗೆ ವಿರುದ್ಧವಾಗಿ ಮಕ್ಕಳನ್ನು ಎತ್ತಿ ಕಟ್ಟಿ ಶತ್ರುತ್ವವನ್ನು ಬಿತ್ತುತ್ತಾ ಇದ್ದಾರೆ ಸ್ವಾಮಿ ದೇವ. ಮತ್ತೊಬ್ಬರ ಮೇಲೆ ವಿಷದ ಬೀಜಗಳನ್ನು ಬಿತ್ತುತ್ತಾ ಇದ್ದಾರೆ ಸ್ವಾಮಿ ದೇವ. ಎಷ್ಟೋ ಮಕ್ಕಳ ಆತ್ಮಗಳು ನಾಶವಾಗುತ್ತಾ ಇದೆ ಸ್ವಾಮಿ ದೇವ. ಆ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ನಿಮ್ಮ ಪವಿತ್ರಾತ್ಮ ಪ್ರವಾಹವನ್ನ ಅವರ ಮೇಲೆ ಕಳುಹಿಸಿರಿ. ಸುರಿಸುವೆನೋ ನನ್ನ ಆತ್ಮವನ್ನು ದಾಸದಾಸಿಯರ ಮೇಲೆ, ಯುವಕ ಯುವತಿಯರ ಮೇಲೆ, ಎಲ್ಲ ಮಕ್ಕಳ ಮೇಲೆ ಎಂಬುದಾಗಿ ಹೇಳಿದ್ದೀರಿ ಸ್ವಾಮಿ. ಸುರಿಸಿರಿ ಸ್ವಾಮಿ ನಿಮ್ಮ ಆತ್ಮವನ್ನು ಎಲ್ಲ ಮಕ್ಕಳ ಮೇಲೆ, ನಿನ್ನ ಆತ್ಮವನ್ನು ಕಳಿಸಿರಿ ಸ್ವಾಮಿ. ಶತಾಧಿಪತಿಯ ವಿಶ್ವಾಸದಿಂದ ಸ್ವಾಮಿ ಆ ಸೇವಕರನ್ನು ನೀವು ಸೌಖ್ಯಪಡಿಸಿದಂತೆ, ನಿಮ್ಮ ವಾಕ್ಯವನ್ನು ಕಳುಹಿಸಿ ಸೌಖ್ಯಪಡಿಸಿದಂತೆ, ನಿಮ್ಮ ಒಂದೇ ಒಂದು ನುಡಿಯಲ್ಲಿ ಸೌಖ್ಯಪಡಿಸಿದಂತೆ, ಈಗ ನಮ್ಮ ಮಕ್ಕಳನ್ನ, ಇಡೀ ವಿಶ್ವದ ಎಲ್ಲ ಮಕ್ಕಳನ್ನ ನಿಮ್ಮ ಒಂದೇ ನುಡಿಯಲ್ಲಿ ಸೌಖ್ಯಪಡಿಸಿರಿ ಎಂದು ನಿಮ್ಮ ಪರಿಶುದ್ಧ ರಕ್ತದ ಕಡಲಿನಲ್ಲಿ ಎಲ್ಲ ಮಕ್ಕಳನ್ನು ಮುಳುಗಿಸುತ್ತ ಪಿತ, ಸುತ್ತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆ. ಆಮೆನ್, ಆಮೆನ್, ಆಮೆನ್. ನೀರಾಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ, ದಯವಿಟ್ಟು ಪರರಿಗೆ ಶೇರ್ ಮಾಡಿ. ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಆಲಿಸಲಿ, ಸತ್ಯವನ್ನು ಅರಿತುಕೊಳ್ಳಲಿ, ಸತ್ಯದ ಮಕ್ಕಳಾಗಿ ಬೆಳಗಲಿ, ಪ್ರಭುವಿನ ಸಾಮ್ರಾಜ್ಯಕ್ಕೆ ಪ್ರತಿಯೊಬ್ಬರು ದಾಹಗೊಳ್ಳುವವರಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಲನೆಯ ಸಹೋದರ ಬ್ರದರ್ ರೋಸಾರಿ ಪಾಂಡವಪುರ ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.